ಕಳೆದ ಬಾರಿ ವಿದ್ಯಾರ್ಥಿಯೊಬ್ಬರು ಕೇಳಿದಂಥ ಗೋವಿನ ಬಗ್ಗೆ ಪ್ರಶ್ನೆಯನ್ನು ನೋಡಿದ್ವಿ. ನಂತರ ಯಥಾರೀತಿಯಾಗಿ ನಾವು ಭಗವದ್ಗೀತೆಯಲ್ಲಿ ಮುಂದುವರಿಸೋಣ. ಅಧ್ಯಾಯ 9 ಕಳೆದ ಬಾರಿ ಹೇಳಿದಂಥ ಪಾಠ ಭಗವಂತ ಏನು ಹೇಳ್ತಾನೆ ಅಂತಂದರೆ, ಭಗವಂತನ ಸರ್ವೋತ್ತಮ ತತ್ವದ ಅರಿವು, ಆತ ಸರ್ವಜ್ಞ, ಸರ್ವವ್ಯಾಪಿ, ಸರ್ವಶಕ್ತ. ಅಂದರೆ ಆ ಭಗವಂತನ ಗುಣ, ಕರುಣೆ, ಸೌಂದರ್ಯ, ಜ್ಞಾನ, ಆನಂದ ಇತ್ಯಾದಿಗಳನ್ನು ವಿಶಿಷ್ಟವಾಗಿ ಅನುಸಂಧಾನ ಮಾಡುವುದು. ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ಅರಿವಿನ ಮಟ್ಟ ವಿಭಿನ್ನ, ಅವರವರ ಯೋಗ್ಯತೆಗೆ ತಕ್ಕಂತೆ ಅನುಭವವಾಗುವುದನ್ನೇ ವಿಜ್ಞಾನ ಅಂತ ಕರಿತೇವೆ. ಹಿಂದಿನ ಪಾಠದ ತಾತ್ಪರ್ಯ ನೋಡಿದ್ರೆ, ಯುದ್ಧರಂಗದಲ್ಲಿ ನಿಂತಹ ಅರ್ಜುನಂತಹ ಸ್ಥಿತಿಯಲ್ಲಿ ಹುಟ್ಟು ಸಾವುಗಳ ಮಧ್ಯ ಅಂತರಂಗದ ಚಿಂತನೆಯಲ್ಲಿ ಅಧ್ಯಾತ್ಮ ಬೋಧನೆ ಅತ್ಯಂತ ಪರಿಣಾಮಕಾರಿ. ಕೃಷ್ಣ ಅರ್ಹತೆಯುಳ್ಳಂಥ, ಅಹಂಕಾರರಹಿತನಾದಂಥ ಮತ್ತು ಅಸೂಯೆ ಇಲ್ಲದಂಥ ಅರ್ಜುನನಿಗೆ ಈ ಗುಹ್ಯತಮವಾದಂಥ ಜ್ಞಾನವನ್ನು ಹೇಳ್ತಾನೆ. ಮತ್ತು ಅನಸೂಯೆ ಅಂತಂಬೋ ಶಬ್ದದ ಅರ್ಥವನ್ನು ನಾವು ನೋಡಿದ್ವಿ. ಅನಸೂಯೆ ಅಂತಂದರೆ ಇನ್ನೊಬ್ಬರ ಒಳ್ಳೆಯ ಗುಣಗಳನ್ನು ಮೆಚ್ಚಿಕೊಳ್ಳೋದು, ತನ್ನ ಗುಣಗಳನ್ನು ಹೊಗಳಿದುಕೊಳ್ಳದೇ ಇರೋದು, ಇತರರ ಗುಣ ಕೇಳಿದಾಗ ಸಂತೋಷ ಪಡುವುದು, ಇತರರ ದೋಷಗಳನ್ನು ಹೇಳುವಾಗ ಸಂತೋಷ ಪಡದೇ ಇರುವುದು. ಇದನ್ನು ಅನಸೂಯವೇ ಅಂತಂಬೋ ಶಬ್ದದ ಅರ್ಥ. ಅಂದರೆ ಎಂದೂ ಮನಸ್ಸು ಶುದ್ಧವಾಗಿರಬೇಕು. ಇದನ್ನು ಪರಿಪಾಲನೆ ಮಾಡಿದ್ರೆ ಈ ಅನಸೂಯವೇ ಅಂತಂಬೋ ಗುಣ ಮನುಷ್ಯನಿಗೆ ಯಾವ ಥರದ ಸ್ಟ್ರೆಸ್ ಇರಲ್ಲ. ಭಗವಂತನ ಭಕ್ತಿ ತುಂಬ ಸುಲಭವಾಗತ್ತೆ ಅಂತ ಹೇಳ್ತಾರೆ. ಮತ್ತು ಶ್ರದ್ಧೆ ಅಗತ್ಯತೆ ಬಗ್ಗೆ ಹೇಳಿದ. ಶ್ರದ್ಧೆ ಇಲ್ಲದವನಿಗೆ ಯಾವುದೇ ಜ್ಞಾನ ಫಲ ಕೊಡೋದಿಲ್ಲ. ನನಗೆ ಗೊತ್ತಿಲ್ಲ ಎಂಬ ಅರಿವೇ ಶ್ರದ್ಧೆಯ ಮೊದಲ ಹೆಜ್ಜೆ. ನಂಬಿಕೆ ಇಲ್ಲದವನು ಸತ್ಯವನ್ನು ಪಡೀಲಾರ ಅಂತ ಹೇಳ್ತಾನೆ ಕೃಷ್ಣ. ಶ್ರದ್ಧೆ ಇದ್ದಾಗ ಮಾತ್ರ ಮನಸ್ಸು ದೇವದ ಕಡೆ ಸತ್ಯವನ್ನು ಸ್ವೀಕರಿಸ್ತದೆ ಅಂತ ಹೇಳ್ತಾನೆ. ಭಗವಂತನ ಗುಣಗಳನ್ನು ಹೇಳ್ತಾ ಭಗವಂತನ ಸರ್ವವ್ಯಾಪಿತ್ವ ಹೇಳ್ತಾನೆ ಕೃಷ್ಣ. ನಾನು ಇಡೀ ಜಗತ್ತಿನಲ್ಲಿ ಅವ್ಯಕ್ತ ರೂಪದಲ್ಲಿ ತುಂಬಿದ್ದೇನೆ, ಎಲ್ಲವೂ ನನ್ನಲ್ಲೇ ಇದೆ, ಆದರೆ ಯಾವುದರಲ್ಲೂ ನಾನು ಅಂಟಿಕೊಂಡಿಲ್ಲ ಅಂತ ಹೇಳ್ತಾನೆ. ಇದು ಆತನ ನಿರ್ಲಿಪ್ತತೆ. ಸೃಷ್ಟಿಯ ಆತನಿಂದ ನಡೀತದೆ, ಆದರೆ ಆತ ಅದರ ಬಂಧನದಲ್ಲಿಲ್ಲ. ಭಗವಂತ ಎಲ್ಲ ಜೀವಿಗಳ ಆಧಾರ, ಆದರೆ ಯಾರಲ್ಲೂ ಭಗವಂತ ಆಶ್ರಯಿಸಿಕೊಂಡಿಲ್ಲ. ಉಪಮಾನ ಆಕಾಶ ಗಾಳಿ ಬಗ್ಗೆ ಹೇಳ್ತಾರೆ. ಗಾಳಿ ಎಲ್ಲ ಕಡೆ ಇದ್ದರೂ ಕೂಡ ಆಕಾಶವನ್ನು ಮಸಿ ಮಾಡಲಿಕ್ಕಾಗೋದಿಲ್ಲ. ಹಾಗೆಯೇ ಭಗವಂತ ಎಲ್ಲ ಕಡೆ ಇದ್ದರೂ ಕೂಡ ಪ್ರಪಂಚದಲ್ಲಿ ಲೇಪ ಭಗವಂತನಿಗೆ ಇರೋದಿಲ್ಲ, ತಾಕುವುದಿಲ್ಲ. ಮತ್ತು ಸೃಷ್ಟಿ ಪ್ರಳಯ ಚಕ್ರದ ಬಗ್ಗೆ ಭಗವಂತ ಹೇಳಿದ. ಪ್ರತಿ ಕಲ್ಪದಲ್ಲಿ ಕೂಡ ಬ್ರಹ್ಮದೇವರ ಕಲ್ಪ ಅಂತಂದರೆ 100 ವರ್ಷದ ಆಯುಷು. ಎಲ್ಲ ಜೀವಜಾತಗಳು ಭಗವಂತನ ಪ್ರಕೃತಿಗೆ ವಿಲೀನವಾಗುತ್ತೆ. ನಂತರ ಪುನಃ ಆ ಪ್ರಕೃತಿಯ ಮೂಲಕ ಸೃಷ್ಟಿ ಸಂಭವಿಸುತ್ತೆ. ಈ ಸೃಷ್ಟಿ ಸಂಹಾರ ನಿರಂತರವಾಗಿ ನಡೆಯುವಂಥ ಶಕ್ತಿ ಭಗವಂತನಲ್ಲಿ ಅಚಿಂತ್ಯವಾಗಿ ಅಡಕವಾಗಿದೆ ಅಂತ ಹೇಳ್ತಾರೆ. ಮತ್ತು ಕರ್ಮ ಮತ್ತು ನಿರ್ಲಿಪ್ತತೆ ಬಗ್ಗೆ ಹೇಳಿದ. ಭಗವಂತ ಕರ್ಮಗಳನ್ನು ಮಾಡಿದರೂ ಅವು ಆತನಿಗೆ ಬಂಧಿಸುವುದಿಲ್ಲ. ಯಾಕೆ ಆತ ಉದಾಸೀನ, ಆಸಕ್ತನಾಗಿ ಎಲ್ಲವನ್ನು ನಿರ್ವಹಿಸ್ತಾನೆ. ನಿಜವಾದಂಥ ಧನಂಜಯ ಎನ್ನುವುದು ಭಗವಂತನ ಜ್ಞಾನವನ್ನು ಗೆದ್ದವ. ಆತ್ಮಜ್ಞಾನವೇ ನಿಜವಾದ ಧನ ಅಂತ ಹೇಳ್ತಾನೆ ಕೃಷ್ಣ. ಭಗವಂತ ತನ್ನ ಅಧ್ಯಕ್ಷ ಶಕ್ತಿಯಿಂದ ಜಡ ಪ್ರಕೃತಿಯನ್ನು ಚಲನೆಗೊಳಿಸ್ತಾನೆ. ಸೃಷ್ಟಿಯ ಹಿಂದಿನ ಕ್ರಿಯಾಶಕ್ತಿ, ನಿಯಮ, ಚೇತನತ್ವ ಎಲ್ಲವೂ ಆತನಿಂದಲೇ ಆಗ್ತದೆ. ಒಟ್ಟಾಗಿ ನೋಡಿದ್ರೆ ಅಹಂಕಾರ, ಅಸೂಯೆ ಮತ್ತು ಅಶ್ರದ್ಧೆ ಇವುಗಳನ್ನು ತೊರೆದು ಶುದ್ಧ ಮನಸ್ಸಿನಿಂದ ಭಗವಂತನ ಅರಿಯೋದು. ಜ್ಞಾನದಿಂದ ಮನಸ್ಸು ನಿರ್ಮಲ ಆಗುತ್ತೆ. ವಿಜ್ಞಾನದಿಂದ ಭಗವಂತನ ಸರ್ವಾತ್ಮಕತೆಯನ್ನು ಅರಿವು ಬರುತ್ತೆ. ಈ ಅರಿವಿನಿಂದ ಬಂಧನಗಳಿಂದ ಮುಕ್ತಿ ಪಡೆದ ಮೋಕ್ಷವನ್ನು ಸಾಧಿಸಬಹುದು ಅಂತಂಬುದು ಕಳೆದ ಬಾರಿ ಮೊದಲ 10 ಶ್ಲೋಕಗಳನ್ನು ನಾವು ಸಾರಾಂಶವಾಗಿ ನೋಡಬಹುದು. ಇವತ್ತು ಮತ್ತಷ್ಟು ಶ್ಲೋಕ ನಾವು ನೋಡೋಣ. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ ಅಂತ ಹೇಳ್ತಾರೆ. ಈ ಶ್ಲೋಕದಲ್ಲಿ ಭಗವಂತ ತನ್ನ ಸ್ವರೂಪದ ಬಗ್ಗೆ ಇನ್ಯಾರೂ ಹೇಳಲಿಕ್ಕಾಗದಂಥ ಒಂದು ಸಂಗತಿಯನ್ನು ಹೇಳ್ತಾರೆ. ಭಗವಂತನಿಗೆ
ನಮ್ಮ ಥರ ಪಾಂಚಭೌತಿಕ ಶರೀರವಿಲ್ಲ. ಅವತಾರ ರೂಪಿ ಭಗವಂತ ನಮಗೆ ನಮ್ಮಂತನೇ ಶರೀರವುಳ್ಳವಂಥವನಾಗಿ ಕಾಣಿಸ್ತಾನೆ ಅಷ್ಟೆ. ಅಲ್ಲಿ ಕಾಣುವಂಥ ಶರೀರವನ್ನು ಕಂಡು ಭಗವಂತನ ಶರೀರ ನಮ್ಮಂತೆ ನಶ್ವರವಾದ, ಒಂದು ದಿನ ಬಿದ್ದು ಹೋಗುವಂಥ ಶರೀರ ಅಂತ ತಿಳಿಯೋರು ಸ್ವಭಾವತಃ ತಾಮಸರು ಅಥವಾ ತಾಮಸದ ಪ್ರಭಾವಕ್ಕೆ ಒಳಗಾದ ಭಗವಂತನ ಹಿರಿಮೆಯನ್ನು ಅರಿಯದೆ ತಿಳಿಗೇಡಿಗಳು ಅಂತ ಹೇಳ್ತಾನೆ ಕೃಷ್ಣ. ಭಗವಂತ ನಮ್ಮ ಥರ ಶರೀರವನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ನಮಗೆ ಸಿನಿಮಾದಲ್ಲಿ, ಸೀರಿಯಲಲ್ಲಿ ಭಗವಂತನ ಶರೀರವನ್ನೇ ನೀಲಮೇಘ ಶ್ಯಾಮ ಅಂತಂತಾರಲ್ಲ, ಆ ಕಲರ್ನ ಹಾಕಿ ತೋರಿಸ್ತಾರೆ. ನಮ್ಮ ಥರ ಶರೀರ ಅಲ್ಲ ಅಂತ ತೋರಿಸಿಕೊಳ್ಳಕ್ಕೆ ಸಿಂಬಾಲಿಕ್ ಆ ಕಲರ್ನ ಬಳಸ್ತಾರೆ. ಇದು ಕೃಷ್ಣ ಭಗವದ್ಗೀತೆಯಲ್ಲಿ ತಾನೇ ಹೇಳ್ತಾನೆ, ನಂತರ ಎಂದೋ ಒಂದು ದಿನ ನಷ್ಟವಾಗುವಂಥ ಶರೀರದಲ್ಲಿ ನಾ ಇರಲ್ಲ ಅಂತ. ಮತ್ತೊಂದು ಶ್ಲೋಕ, ಮೋಗ ಆಶಾ ಮೋಗಕರ್ಮಾಣ ಮೋಗಜ್ಞಾನಾ ವಿಚೇತಸಃ ರಾಕ್ಷಸೀಂ ಆಸರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಹ ಅಂತ ಹೇಳ್ತಾರೆ. ಭಗವಂತ ಜ್ಞಾನಾನಂದ ಸ್ವರೂಪ, ಆತನಿಗೆ ಪಾಂಚಭೌತಿಕ ಶರೀರ ಇಲ್ಲ ಎನ್ನುವಂಥ ವಿಚಾರ ಕೃಷ್ಣ ಇಲ್ಲಿ ಮತ್ತಷ್ಟು ಒತ್ತು ಕೊಟ್ಟು ಹೇಳ್ತಾರೆ. ದೇವರಿಗೆ ನಮ್ಮಂಥ ಪಾಂಚಭೌತಿಕ ಶರೀರ ಇದೆ ಎನ್ನುವಂಥ ಚಿಂತನೆ ಪಾತಕದ ದಾರಿ ಅಂತ ಹೇಳ್ತಾನೆ ಕೃಷ್ಣ. ಯಾಕೆಂತಂದರೆ ಹಾಗೆ ಚಿಂತನೆ ಮಾಡುವವರು ಸಾತ್ವಿಕರಾಗೋದಿಲ್ಲ, ಅವರೆಂದೂ ಕೂಡ ಭಗವದ್ಭಕ್ತರಾಗೋದಿಲ್ಲ. ಹೀಗೆ ಚಿಂತನೆ ಮಾಡುವವರು ಅಧ್ಯಾತ್ಮದ ಸಾಧನೆಯಲ್ಲಿ ಎಲ್ಲ ಆಸೆಗಳು ಕಮರಿ ಹೋಗುತ್ತವೆ ಅಂತ ಹೇಳ್ತಾರೆ. ಭಗವಂತನನ್ನು ನಶ್ವರ ಅಂತ ಹೇಳುವವರನ್ನು ದೇವತೆಗಳು ಎಂದೂ ಪ್ರೀತಿಸುವುದಿಲ್ಲ. ಅವರು ಮಾಡುವಂಥ ಯಜ್ಞ ಯಾಗಾದಿಗಳು ವ್ಯರ್ಥ ಆಗ್ತದೆ. ಒಟ್ಟಿನಲ್ಲಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಪಾರತ್ರಿಕವಾಗಿ ಅವರ ಯಾವ ಆಸೆಯೂ ನೆರವೇರುವುದಿಲ್ಲ ಅಂತ ಹೇಳ್ತಾರೆ. ಸಾತ್ವಿಕ ಚಿಂತನೆ ಇಲ್ಲದವರು ಅಥವಾ ತಾಮಸ ಪ್ರಭಾವಕ್ಕೊಳಗಾದವರು ಭಗವಂತನನ್ನು ಈ ರೀತಿ ದೋಷ ಚಿಂತನೆ ಮಾಡ್ತಾರೆ. ಅವರಿಗೆ ಚಿಂತನಾ ಶಕ್ತಿ ಇರುವುದಿಲ್ಲ. ಇವರು ಯಾವ ಶಾಸ್ತ್ರ ಓದಿ ಕೂಡ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಅವರ ಮನಸ್ಸು ಅಧ್ಯಾತ್ಮವನ್ನು ಗ್ರಹಿಸೋದಿಲ್ಲ. ಇಂಥವರು ರಾಕ್ಷಸರು ಅಥವಾ ಅಸುರನಾಗಿರ್ತಾರೆ. ರಾಕ್ಷಸರು ಅಂತಂದರೆ ಸ್ವಭಾವತಃ ತಾಮಸರು, ಅಸುರರು ಅಂತಂದರೆ ರಾಜಸರು, ಇಂದ್ರಿಯ ಭೋಗದಲ್ಲೇ ಪುರುಷಾರ್ಥ ಕಾಣುವಂಥವರು. ಇವರೊಂದಿಗೆ ಪ್ರಭಾವದಿಂದ ಚಿಂತನಾಶೀಲತೆಯನ್ನು ಕಳೆದುಕೊಂಡು ಕೂಡ ಈ ರೀತಿ ಯೋಚಿಸ್ತಾರೆ. ಇವರಿಗೆ ಎಂದೂ ಕೂಡ ಸಹಜ ಚಿಂತನೆ ಬರೋದಿಲ್ಲ. ಇವರು ಯಾವಾಗಲೂ ಕೂಡ ಸತ್ಯಕ್ಕೆ ವಿರುದ್ಧವಾಗಿ ಚಿಂತಿಸ್ತಾರೆ ಅಂತ ಹೇಳ್ತಾನೆ ಕೃಷ್ಣ. ಮತ್ತೊಂದು ಶ್ಲೋಕ, ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾ ಭಜಂತಿ ಅನನ್ಯ ಮನಸಃ ಜ್ಞಾತ್ವಾಭೂತ ಆದಿಂ ಅವ್ಯಯಂ ಅಂತ ಹೇಳ್ತಾರೆ. ಹಿಂದಿನ ಶ್ಲೋಕದಲ್ಲಿ ಆಸುರಿ ಮತ್ತು ರಾಕ್ಷಸ ಸ್ವಭಾವವರನ್ನು ವಿವರಿಸಿದಂಥ ಕೃಷ್ಣ ಇಲ್ಲಿ ದೈವಿ ಸ್ವಭಾವದ ಬಗ್ಗೆ ಕೂಡ ಹೇಳ್ತಾನೆ. ದೈವಿ ಸ್ವಭಾವ ಇದ್ದವರು ಸದಾ ಜ್ಞಾನದ ಬೆಳಕಿನ ಸತ್ಯದ ದಾರಿಯಲ್ಲೇ ಸಾಗ್ತಾರೆ. ಅವರು ಭಗವಂತನನ್ನು ತಿಳಿಯುವಂಥ ಭಾಗ್ಯ ಪಡೆದವರು. ಇವರನ್ನು ಭಗವಂತ ಮಹಾತ್ಮರು ಅಂತ ಕರೀತಾನೆ. ಭಗವಂತನಿಗೆ ಇವರು ಮೇಲೆ ಅಪಾರವಾದ ಪ್ರೀತಿ ಇರ್ತದೆ. ಕೃಷ್ಣ ಹೇಳ್ತಾನೆ, ಅವರು ನನ್ನನ್ನು ಅನನ್ಯ ಮನಸ್ಸಿನಿಂದ ಭಜನೆ ಮಾಡ್ತಾರೆ. ನಾವು ದೇವರನ್ನು ಪ್ರೀತಿಸೋದು ಮತ್ತು ದೇವರು ನಮ್ಮನ್ನು ಪ್ರೀತಿಸೋದು, ಇದನ್ನೇ ನಿಜವಾದ ಭಜನೆ ಅಂತಂತಾರೆ. ಭಜಿಸುವುದು ಅಂತಂದರೆ ನಿರಂತರ ಪ್ರಾರ್ಥನೆ ಮಾಡೋದು. ನಮಗೆ ಪ್ರಕಾರ ಭಜನೆ ಅಂತಂದರೆ ಅದೊಂದು ವಾದ್ಯ ಇರಬೇಕು, ತಾಳ ಇರಬೇಕು, ಶ್ರುತಿಬದ್ಧವಾದಂಥ ಹಾಡಿರಬೇಕು. ಇದು ಕೂಡ ಭಜನೆ, ವ್ಯಾವಹಾರಿಕವಾಗಿ ನಮ್ಮಲ್ಲಿರುವಂಥ ಭಜನೆ. ಆದರೆ ಭಗವಂತನ ನಿರಂತರವಾಗಿ, ಅದು ಕಾಲಕ್ಕೆ ಸೀಮಿತವಾದ ಇಂಥ ಇಷ್ಟು ಸಂಜೆ 5ರಿಂದ 6 ಗಂಟೆವರೆಗೂ ಭಜನೆ ಅಂತ ಅಲ್ಲದೆ ಎಂದೂ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ದೈವಿ ಸ್ವಭಾವದವರು ಭಗವಂತನನ್ನು ಬಿಟ್ಟು ಉಳಿದೆಲ್ಲವನ್ನು ನಶ್ವರ, ಶಾಶ್ವತ ಸತ್ಯ, ಭಗವಂತ ಮಾತ್ರವೇ ಅಂತ ತಿಳ್ಕೊಂಡಿರ್ತಾರೆ. ಪ್ರಪಂಚದಲ್ಲಿ ಭಗವಂತ ಮತ್ತು ಆತನ ಜ್ಞಾನ ಇವು ಮಾತ್ರವೇ ಅವ್ಯಯ. ಉಳಿದಂಥದ್ದು ದುಡ್ಡಾಗ್ಬೋದು, ಆಸ್ತಿ, ಚಿನ್ನ, ಅಧಿಕಾರ ಇತ್ಯಾದಿ ಎಲ್ಲವೂ ಕೂಡ ವ್ಯಯ. ನಶ್ವರವಲ್ಲದಂಥ ಸಂಪತ್ತು ಭಗವಂತ ಮತ್ತು ಆತನ ಜ್ಞಾನ ಮಾತ್ರವೇ. ಈ ರೀತಿ ಭಗವಂತನ ಚಿಂತನೆ ಮಾಡುವವ್ರನ್ನ ಮಹಾತ್ಮರು ಅಂತ ಕರೀತಾರೆ. ದೈವಿ ಸ್ವಭಾವದವರು ಭಗವಂತನನ್ನು ಯಾವ ಯಾವ ಬಗೆಯಲ್ಲಿ ಉಪಾಸನೆ ಮಾಡ್ತಾರೆ ಎನ್ನುವುದನ್ನು ಕೃಷ್ಣ ಮುಂದಿನ
ಶ್ಲೋಕದಲ್ಲಿ ಹೇಳ್ತಾನೆ, ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಸೊ ದೈವಿ ಸ್ವಭಾವದವರು ನಿರಂತರ ನನ್ನನ್ನು ಕೀರ್ತನೆ ಮಾಡ್ತಾರೆ ಅಂತ ಹೇಳ್ತಾನೆ ಕೃಷ್ಣ. ಅವರ ಪ್ರತಿಯೊಂದು ಚಟುವಟಿಕೆಯಲ್ಲೂ ಕೂಡ ಭಗವದ್ ಪ್ರಜ್ಞೆ ಗಾಢವಾಗಿರುತ್ತೆ. ಇನ್ನೊಂದು ಅರ್ಥದಲ್ಲಿ ತತ್ವವಾದವನ್ನು ಹಿಡಿದು ತಂತಿಯನ್ನು ಮಿಡ್ತಾ ಭಗವಂತನ ಗುಣಗಾನ ಮಾಡ್ತಾ ಹಾಡ್ತಾ ಸದಾ ಸಂತೋಷವಾಗಿರೋರು ದೈವಿ ಸ್ವಭಾವದವರು ಅಂತ ಹೇಳ್ತಾರೆ. ಇವರು ನಿರಂತರ ತಮ್ಮ ಗುರಿ ತಲುಪುವ ತನಕ ಕೂಡ ದೃಢ ದೀಕ್ಷೆಯಿಂದ ಅನನ್ಯ ಪ್ರೀತಿಯಿಂದ ಉಪಾಸನೆ ಮಾಡ್ತಾರೆ. ಇವರಲ್ಲಿ ಇನ್ನೂ ಒಂದು ವಿಧದ ಭಕ್ತರನ್ನ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಮುಖಂ ಅಂತ ಹೇಳ್ತಾರೆ. ಇನ್ನು ಕೆಲವರು ಭಗವಂತನ ಅರಿವಿನ ಪ್ರಪಂಚದಲ್ಲಿ ಮುಳುಗಿಬಿಟ್ಟಿರ್ತಾರೆ. ಧ್ಯಾನದಲ್ಲಿ ಅವರಿಗೆ ಹೊರಗಿನ ಪ್ರಪಂಚದ ಅರಿವೇ ಇರುವುದಿಲ್ಲ. ಧ್ಯಾನದಲ್ಲಿ ಭಗವಂತನ ಅನೇಕ ಆಯಾಮದಲ್ಲಿ ಕಾಣುವುದೇ ಅವರ ಉಪಾಸನೆ. ಇವರ ಉಪಾಸನೆ ಧ್ಯಾನಪೂರ್ವಕವಾದ ಯಜ್ಞೆ. ಬಾಹ್ಯವಾದ ಇವರನ್ನು ಮಹಾತ್ಮರು ಅಂತ ಗುರುತಿಸೋದು ಬಹಳ ಕಷ್ಟ. ಅವರೆಲ್ಲ ಅವಧೂತಗಳಿದ್ದಂಗೆ ಅಂತರಂಗದಲ್ಲಿ ಅವರೆಲ್ಲ ಚಿಂತನೆ ಇರ್ತದೆ, ಹೊರಗಡೆ ಹುಚ್ಚಿದ್ದಂಗೆ ಕಾಣ್ತಾರೆ. ಮೊದಲನೇ ಅವರನ್ನು ಗುರುತಿಸೋದು ತುಂಬ ಸುಲಭ. ಅವರೆಂದೂ ಕೂಡ ಭಗವಂತನ ಏನು ಮಾತಾಡಿದ್ರು ಭಗವಂತನ ಬಗ್ಗೆ ಮಾತಾಡ್ತಾರೆ, ಭಗವಂತನ ಗುಣಗಾನಗಳನ್ನೇ ಹೇಳ್ತಾರೆ, ಭಗವಂತನ ಬಗ್ಗೆ ಹಾಡುಗಳನ್ನೇ ಹೇಳ್ತಾರೆ. ಭಜನೆ ಲೌಕಿಕದಲ್ಲಿ ಇರೋದೇ ಇಲ್ಲ. ಇನ್ನೊಬ್ಬರು ಎರಡನೇ ಥರದವರು ಧ್ಯಾನದಲ್ಲಿ ಅವರು ಅಂತರಂಗದಲ್ಲಿರ್ತಾರೆ, ಅವ್ರನ್ನ ಗುರುತಿಸೋದು ತುಂಬ ಕಷ್ಟ. ಕೃಷ್ಣ ಹೇಳ್ತಾನೆ, ಇಂಥವರು ನನ್ನನ್ನು ಒಂದಾಗಿ ಬೇರೆಯಾಗಿ ಬಹುವಾಗಿ ಕಾಣ್ತಾರೆ ಅಂತ. ಇಲ್ಲಿ ಏಕತ್ವೇನ ಅಂತಂದರೆ ಭಗವಂತನ ಒಬ್ಬನೇ ಅಂತಂಬ ಉಪಾಸನೆ. ಈಗ ಒಂದೊಂದು ದೇಶಕ್ಕೂ ಒಂದೊಂದು ಜಾತಿಗೂ ಒಂದೊಂದು ಮತಕ್ಕೂ ಒಬ್ಬೊಬ್ಬ ದೇವರಿದ್ದಾರೆ ಅಂತ ನಾವಿವಾಗ ಅಂದ್ಕೊಳ್ತೇವೆ. ನಾವು ಪೂಜಿಸೋದಲ್ಲ, ಯಾಕೆಂದರೆ ಆ ಹೆಸರುಗಳಿಂದ ಬರುವಂಥ ಗಲಾಟೆಯ ನಾವು ಹಲವಾರು ಬಗ್ಗೆ ನೋಡಿದ್ವಿ. ಆ ಮತಗಳ ಬಗ್ಗೆ ಕೂಡ ನಾವು ಚಿಂತನೆ ಮಾಡ್ತೀವಿ. ಹೆಸರುಗಳಿಂದಲೇ ನಮಗೆ ಬೇರೆ ಬೇರೆ ಅಂಥವ್ರು ಕಾಣುತ್ತೆ. ಬಟ್ ಭಗವಂತ ಎಲ್ಲ ಹೆಸರುಗಳು ಭಗವಂತಂದೇ. ಭಗವಂತನಿಗೆ ನಮ್ಮ ಥರ ನಮಗೆ ಹೆಸರು ಯಾರಿಡ್ತಾರೆ, ನಮಗಿಡೋ ಹೆಸರು ಐಡೆಂಟಿಫಿಕೇಷನ್ಗೋಸ್ಕರ. ತಂದೆ ತಾಯಿ ಐಡೆಂಟಿಫಿಕೇಷನ್ಗೋಸ್ಕರ ಒಂದು ಹೆಸರಿಡ್ತೇವೆ. ಆ ಹೆಸರಿಂದನೂ ಭಾಳ ಜನ ಇಡ್ತಾರೆ. ಆದ ಕಾರಣ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಸರ್ನೇಮ್ ಅಂತ ಮನೆ ಹೆಸರು ಅಂತ ಒಂದು ಇಡ್ತೇವೆ. ಸೊ ಹೀಗೆ ಇನ್ನು ಮನೆ ಹೆಸರು ನಮ್ಮ ಹೆಸರು ಇದ್ರೂ ಕೂಡ ಐಡೆಂಟಿಫಿಕೇಷನ್ ಮಾಡೋದು ಕಷ್ಟ ಅಂತೇಳಿ ತಂದೆ ಹೆಸರು ಸನ್ ಆಫ್, ಯಾರ ಮಗ ಅಂತ ಸೇರಿಸ್ತಾರೆ. ಯಾವ ಊರು, ಇದೆಲ್ಲ ವಿಳಾಸ. ನಮ್ಮನ್ನು ಗುರ್ತಿಸೋದಕ್ಕೆ ನಾವು ಹೆಸರನ್ನು ಬಳಸ್ತೇವೆ. ಭಗವಂತನಿಗೆ ಗುರ್ತಿಸೋದಕ್ಕೆ ಇಲ್ಲ ಹೆಸರು. ಯಾಕಂದರೆ ಭಗವಂತನಿಗೆ ಹೆಸರು ಯಾರು ಇಡಬೇಕು? ತಂದೆ ತಾಯಿ ಇಲ್ಲ ಹೆಸರಿಡೋಕ್ಕೆ. ಮಕ್ಕಳಾದಂಥ ನಾವೇ ತಂದೆ ತಾಯಿ ಹೆಸರಿಡ್ತೇವೆ ಭಗವಂತನಿಗೆ. ನಾವು ಹೆಸರಿಡೋದು ಹೇಗೆ? ಅವನ ಗುಣವನ್ನೇ ಹೆಸರಾಗಿ ಬಳಸ್ತೇವೆ. ನಮ್ಮಲ್ಲಿ ಕೂಡ ಈ ಸಣ್ಣ ಸಣ್ಣ ಮಕ್ಕಳಾಗಲಿ ಯಾರಿಗಾದರೂ ವಿಶಿಷ್ಟವಾದಂಥ ಗುಣ ಇದ್ದರೆ ಆ ಗುಣದಿಂದನೇ ಹೆಸರು ಕರಿತೇವೆ ನಾವು. ಯಾರೋ ಕುಳ್ಳಗಿದ್ದಂತ ಅಂದ್ಕೊಳ್ಳಿ, ಕುಳ್ಳ ಹಿಂಗೆ ಬಾ ಅಂತ ಅಂತೇವೆ. ಅದವನ ಗುಣ ಅದನ್ನೇ ಹೆಸರಾಗಿಬಿಡ್ತದೆ. ಕಪ್ಪಗಿದ್ರೆ ಕಪ್ಪ ಹಿಂಗೆ ಬಾ ಅಂತ ಅಂತೇವೆ. ಅಡ್ಡ ಹೆಸರು ಅಂತಿರ್ತೀವಲ್ಲ, ಅವನ ಗುಣವನ್ನು ಇಟ್ಟು ಹಿಡಿದು. ಹಾಗೆ ಜ್ಞಾನಿಗಳು ಭಗವಂತನ ಗುಣವನ್ನು ಧ್ಯಾನ ಮಾಡ್ತಾ ಆ ಗುಣದಿಂದಲೇ ಭಗವಂತನನ್ನು ಕರೀತಾರೆ. ಅಷ್ಟೇ ಆಗಲಿ ಐಡೆಂಟಿಫಿಕೇಷನ್ಗೋಸ್ಕರ ಇಟ್ಟದ್ದಂತಲ್ಲ. ಐಡೆಂಟಿಫಿಕೇಷನ್ಗೋಸ್ಕರ ಅಂದರೆ ಅವ್ರ ತಂದೆ ತಾಯಿಗಳಿಡಬೇಕು, ಆ ಥರ ಇಲ್ಲ. ಗುಣಗಳಿಂದನೇ ಹೆಸರಿಡ್ತದೆ. ಅದಕ್ಕೆ ಭಗವಂತನ ಒಂದೊಂದು ಗುಣ ಒಂದೊಂದು ಥರ. ಅರ್ಜುನ ಕೂಡ ಕೆಲವನ ಕಡೆ ಮಧುಸೂದನ ಅಂತಾನೆ, ಕೆಲವನ ಕಡೆ ಹೃಷಿಕೇಶ ಅಂತಾನೆ, ಕೆಲವನ ಕಡೆ ಅಚ್ಯುತ ಅಂತಂತಾನೆ. ಒಂದೊಂದು ಹೆಸರನ್ನು ಕರೀತಾನೆ. ಯಾಕೆಂದರೆ ಒಂದೊಂದು ಗುಣ ಆ ಸಂದರ್ಭಕ್ಕೆ ಸೀಮಿತವಾಗಿರೋದ್ರಿಂದ. ಹಾಗಾಗಿ ನಾವು ಭಗವಂತನನ್ನು ಐಡೆಂಟಿಫೈ ಮಾಡೋದಕ್ಕೋಸ್ಕರ ಹೆಸರಲ್ಲ, ಭಗವಂತನ ಗುಣವನ್ನೇ ಹೆಸರಿಡ್ತೇವೆ. ವಿಷ್ಣು ಅಂತಂದರೆ ಎಲ್ಲ ಕಡೆ ಇರುವವನು ಅಂತ ಅರ್ಥ. ಅದಕ್ಕೆ ವಿಷ್ಣು ಅಂತಂಬ ಹೆಸರು ಬಂತು. ನಾವೇನು ಮಾಡ್ತೀವಿ ಇವತ್ತು ಅದನ್ನು ಐಡೆಂಟಿಫಿಕೇಶನ್. ಹಿಂದೂಗಳ ದೇವರು, ಹಿಂದೂಗಳಲ್ಲಿ ಕೂಡ ಒಂದು ವರ್ಗದ ದೇವರು.
ಎಷ್ಟೋ ಈ ಶ್ರೀರಂಗಪಟ್ಟಣದಲ್ಲಿ ಕೂಡ ಎಷ್ಟೋ ಕಂಚಿಪಟ್ಟಣ ಭಾಳಷ್ಟು ಗಲಾಟೆಗಳಾಗಿದ್ದು ನಾವು ನೋಡಿಲ್ವ. ಶೈವರು, ವೈಷ್ಣವರು, ವಿಷ್ಣು ಉಪಾಸನೆಯನ್ನು ಮಾಡೋರು. ಸೊ ವಿಷ್ಣು ಉಪಾಸನೆ ಮಾಡಿದ್ರು ಶಿವನ ಉಪಾಸನೆ ಮಾಡಿ ಎಲ್ಲ ಒಂದೇ. ಯಾಕೆಂತಂದರೆ ಹೆಸರು ಗುಣ ಬೇರೆ ಅಷ್ಟೇ. ಭಗವಂತ ಒಬ್ಬನೇ, ಬೇರೆ ಬೇರೆ ಆಯಾಮದಲ್ಲಿ ಬೇರೆ ಬೇರೆ ರೀತಿಯಾಗಿ ನಮಗೆ ಕಾಣಿಸಿಕೊಳ್ತಾನೆ ಅಷ್ಟೇ. ಇದು ಜ್ಞಾನಿಗಳು ಗುರುತಿಸ್ತಾರೆ. ಸಾಮಾನ್ಯ ಜನಕ್ಕೆ ಇದು ಗೊತ್ತಾಗೋದೇ ಇಲ್ಲ. ಅವರೇನು ಮಾಡ್ತಾರೆ, ಹೆಸರುಗಳು ಬೇರೆ, ಒಂದೇ ದೇವರಾಗಿದ್ದರೂ ಕೂಡ ಅದನ್ನು ಬೇರೆ ಬೇರೆಯ ನೋಡ್ತೇವೆ. ಈಗ ತಿರುಪತಿ ವೆಂಕಟರಮಣ ಅಂತ ಅಂದ್ಕೊಳ್ಳಿ. ವೆಂಕಟರಮಣ ದೇವರು, ವೆಂಕಟೇಶ್ವರ ದೇವರು, ಬಾಲಾಜಿ, ಗೋವಿಂದ. ತಿರುಪತಿಯಲ್ಲಿರುವಂಥ ಗೋವಿಂದನೇ ಬೇರೆ, ಚಿಕ್ಕ ತಿರುಪತಿಯಲ್ಲಿರುವಂಥ ಗೋವಿಂದನೇ ಬೇರೆ. ಹೆಸರು ಗೋವಿಂದನೇ, ಅದೇ ದೇವರೇ, ಬಟ್ ವಿಗ್ರಹಗಳನ್ನ ನಾವು ನೋಡ್ತೇವೆ. ಅದೇ ಹೇಳ್ತಾನೆ ಹಿಂದಿನ ಶ್ಲೋಕದಲ್ಲಿ ಭಗವಂತ, ನನ್ನನ್ನು ಬೇರೆ ಬೇರೆಯಾಗಿ ನೋಡೋರಿಗೆ ತಿಳುವಳಿಕೆ ಇಲ್ಲ. ವಿಗ್ರಹ ಅಂತಂದರೆ ಏನು? ಎಂದೋ ಒಂದಿನ ನಶ್ವರ ಆಗುವಂಥದ್ದೇ ಅಲ್ವಾ. ನಶ್ವರ ಆಗುವಂಥದ್ದನ್ನು ನಾವು ಹಿಂಗೆ ನೋಡ್ತೀವಿ. ಭಗವಂತನನ್ನು ನೆನಪಿಸಿಕೊಳ್ಳಲಿಕ್ಕೆ ಒಂದು ಪ್ರತೀಕ ಅಷ್ಟೇ. ಅದು ಕೂಡ ಎಂದೋ ಒಂದಿನ ನಾಶ ಆಗ್ತದೆ. ಸೂರ್ಯಮಂಡಲ ಕೂಡ ಎಂದೋ ಒಂದಿನ ನಾಶ ಆಗುವಂಥದ್ದೇ. ಸೃಷ್ಟಿ ಬ್ರಹ್ಮದೇವನ ಆಯಸ್ಸು ಮುಗೀತು ಅಂತಂದರೆ ಸೂರ್ಯಮಂಡಲ ಕೂಡ ನಾಶ ಆಗ್ತದೆ. ಎಲ್ಲ ಗ್ರಹ ಗೋಳಗಳು, ಈ ವಿಶ್ವವೇ ನಾಶ ಆಗ್ತದೆ. ಭಗವಂತನನ್ನು ನಾಶವಾಗುವಂಥ ಒಂದು ಪ್ರತೀಕದಲ್ಲಿ ನೋಡಲಿಕ್ಕೆ ಆಗೋದಿಲ್ಲ. ಆದರೆ ಇನಿಷಿಯಲ್ ಆಗಿ ನಮ್ಮ ಋಷಿಮುನಿಗಳು ಏನು ಹೇಳ್ತಾರೆ, ಇನಿಷಿಯಲ್ ಆಗಿ ನಮಗೆ ಭಕ್ತಿ ಬರಬೇಕು ಅಂತಂದರೆ ಯಾವುದೋ ಒಂದು ಪ್ರತೀಕ ಬೇಕೇ ಬೇಕು. ಐಡಿಯಲಿಟ್ರಿ ಇದೇ ಇದೆ. ಅದು ಜ್ಞಾನದ ಬಗ್ಗೆ ತಿಳ್ಕೊಳ್ತಾ ಹೋದಾಗ ಐಡಿಯಲಿಟ್ರಿ ಬೇಕಿಲ್ಲ, ವಿಗ್ರಹಾರಾಧನೆ ಬೇಕಿಲ್ಲ. ಹಿಂದೆ ಋಷಿಮುನಿಗಳು ನೋಡಿ, ಅವ್ರು ಎಲ್ಲೂ ಕೂಡ ಯಾವುದೋ ಒಂದು ಇದಕ್ಕೆ ಹೋಗಿದ್ದಿಲ್ಲ. ಎಲ್ಲೋ ಒಂದು ಕಡೆ ತಪಸ್ಸು ಮಾಡ್ತಾ ಅಂತರಂಗದಲ್ಲಿ ಧ್ಯಾನದಲ್ಲಿ ಭಗವಂತನನ್ನು ನೋಡ್ತಾ ಇರ್ತಾರೆ. ಅವರಿಗೆ ಹೊರಗಿನ ಪ್ರತೀಕಗಳು ಬೇಕಾಗೇ ಇಲ್ಲ. ಅದಕ್ಕೆ ಒಂದೊಂದು ಮತಕ್ಕೂ ಒಂದೊಂದು ದೇವರಲ್ಲ, ಎಲ್ಲರಿಗೂ ದೇವರು ಒಬ್ಬನೇ ಅಂತ ಉಪಾಸನೆ ಮಾಡೋದೇ ಏಕತ್ವೇನ ಅಂತ ಕರೀತಾರೆ. ಪೃಥಕ್ವೇನ ಅಂತಂದರೆ ಎಲ್ಲರಿಂದ ವಿಲಕ್ಷಣನಾದಂಥ ಭಗವಂತನನ್ನು ಅನೇಕ ಬಗೆಯಿಂದ ಕಾಣೋದು. ಇವರು ಭಗವಂತನನ್ನು ಧ್ಯಾನದಲ್ಲಿ ಅನೇಕ ವರ್ಣದಿಂದ ಕಾಣ್ತಾರೆ. ಹೀಗೆ ವಿಶ್ವತೋಮುಖ ಭಗವಂತನನ್ನು ಏಕ ಅಂತಲೂ, ಚತುರ್ಮೂರ್ತಿ ಅಂತಲೂ, ಅನೇಕ ಮೂರ್ತಿ ಅಂತಲೂ ಅನೇಕ ವರ್ಣದಿಂದ ಉಪಾಸನೆ ಮಾಡ್ತಾರೆ. ಭಗವಂತನನ್ನು ಹೇಗೆ ಅನುಸಂಧಾನ ಮಾಡಬೇಕು, ಹೇಗೆ ಮಾಡಬಾರದು ಎನ್ನುವಂಥ ಅರಿವನ್ನು ಕೊಟ್ಟಂಥ ಕೃಷ್ಣ ಮುಂದೆ ಭಗವಂತನ ವಿಭೂತಿನ ಬೇರೆ ಬೇರೆ ಪ್ರತೀಕದಲ್ಲಿ ಹೇಗೆ ಅನುಸಂಧಾನ ಮಾಡಬೇಕು ಅನ್ನೋದನ್ನು ಕೂಡ ವಿವರಿಸ್ತಾನೆ. ಇಡೀ ವಿಶ್ವದ ಅಣುಕಣದಲ್ಲಿ ತುಂಬಿರುವಂಥ ಭಗವಂತನ ಅನುಸಂಧಾನ ಹಾಗೂ ಅದರ ವಿಶಿಷ್ಟ ಉಪಾಸನೆಯನ್ನು ವಿವರವನ್ನು ಈ ಅಧ್ಯಾಯದಲ್ಲಿ ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ. ಅಹಂ ಕ್ರತುಃ ಅಹಂ ಯಜ್ಞ ಸ್ವದಾ ಅಹಂ ಔಷಧಂ ಮಂತ್ರ ಅಹಮೇವ ಆಜ್ಯಂ ಅಹಂ ಅಗ್ನಿ ಅಹಂ ಹುತಂ ಅಂತ ಬರುತ್ತೆ. ಸೊ ಇದು ತುಂಬ ಅರ್ಥವುಳ್ಳಂಥ ಶ್ಲೋಕ. ಭಗವಂತನ ಉಪಾಸನೆಗೆ 3 ಪ್ರತೀಕವನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. 4 ಅಂತ ಬರುತ್ತೆ, ಬಟ್ ಮುಖ್ಯವಾಗಿ 3. ವೇದದಲ್ಲಿ ಆ 3 ಪ್ರತೀಕಗಳಿಂದ ಉಪಾಸನೆಯೇ ನಮಗೆಲ್ಲ ಕಡೆ ಸಿಗೋದು. ಅವುಗಳೇನಂತಂದರೆ ಅಗ್ನಿ ಪ್ರತೀಕ, ವಾಯು ಪ್ರತೀಕ, ಆದಿತ್ಯ ಪ್ರತೀಕ. ಭೂಮಿಯಲ್ಲಿ ಭಗವಂತನ ಉಪಾಸನೆ ಅಗ್ನಿ ಪ್ರತೀಕದಲ್ಲಿ ಮಾಡ್ತೇವೆ ಹಾಗೂ ಸೂರ್ಯನಿಂದ ಕೂಡ ಮಾಡ್ತೇವೆ. ಅಂತರಿಕ್ಷದಲ್ಲಿ ಆದಿತ್ಯ ಮುಖದಲ್ಲಿ ಸೂರ್ಯನಿಂದ ಉಪಾಸನೆ ಮಾಡ್ತೇವೆ. ಅಂತರಂಗದಲ್ಲಿ ಭಗವಂತನ ಉಪಾಸನೆ ವಾಯುವಿನ ಪ್ರತೀಕದಲ್ಲಿ. ಅದಕ್ಕೆ ನಾವು ಏನಾದರೂ ಉಪಾಸನೆ ಮಾಡೋ ಕಾಲಕ್ಕೆ ಮೊದಲಾಗಿ ಪ್ರಾಣಾಯಾಮ, ಧ್ಯಾನ ಎಲ್ಲ ಮಾಡ್ತೇವೆ. ವಾಯುವಿಂದನೇ ನಾವು ಭಗವಂತನನ್ನು ಆರಾಧನೆ ಮಾಡ್ತೇವೆ. ಹೀಗೆ ಭೂಲೋಕದಲ್ಲಿ ಅಗ್ನಿ, ಅಂತರಿಕ್ಷದಲ್ಲಿ ಸೂರ್ಯ, ಅಂತರಂಗದಲ್ಲಿ ವಾಯು, ಈ 3 ರೂಪದಲ್ಲಿ ಉಪಾಸನೆ ಇದೆ. ಭೂಮಿಯಲ್ಲಿ ಸಾಮಾನ್ಯವಾಗಿ ಮನುಷ್ಯರು ಜ್ಞಾನ ಮಾರ್ಗಕ್ಕಿಂತ ಹೆಚ್ಚು ಕರ್ಮ ಮಾರ್ಗಕ್ಕೆ ಅಂಟಿಕೊಂಡಿರ್ತಾರೆ. ಇಂಥವರಲ್ಲಿ ಜ್ಞಾನಕ್ಕಿಂತ ಕರ್ಮಕ್ಕೆ ಒತ್ತು ಹೆಚ್ಚು. ಕೆಲವರು ಬೆಳಗ್ಗೆಯಿಂದ ಸಂಜೆ ತನಕ ಪೂಜೆ ಮಾಡ್ತಾನೆ ಇರ್ತಾರೆ. ಆದರೆ ನಾವು ಮಾಡುವಂಥ ಅನುಷ್ಠಾನದ ಜ್ಞಾನವೇ ಅರಿವಿರೋದಿಲ್ಲ. ಇವರಿಗೆ ಜ್ಞಾನ ಸಂಪಾದನೆ ಎಂಬುದು ಸೆಕೆಂಡ್ರಿ ಪ್ರಯಾರಿಟಿ.
ಇದು ಮನುಷ್ಯನ ದೌರ್ಬಲ್ಯ. ನಮಗೆ ಹೆಚ್ಚು ನಮ್ಮ ಮಡಿವಂತಿಕೆಯಲ್ಲೇ ಇರುವಷ್ಟು ಒತ್ತು ಜ್ಞಾನದಲ್ಲಿ ಇರೋದಿಲ್ಲ. ತಿಳಿಯದ ಬಾಹ್ಯಾನುಷ್ಠಾನದಲ್ಲಿ ಕಾಲಹರಣ ಮಾಡೋದಕ್ಕಿಂತ ಪಾಠ ಪ್ರವಚನದಿಂದ ಸ್ವಲ್ಪ ಮಟ್ಟಿಗೆ ಜ್ಞಾನ ಗಳಿಸೋದು ದೇವರು ಮೆಚ್ಚುವ ಮಹಾಪೂಜೆ ಅಂತ ಹೇಳ್ತಾರೆ ಜ್ಞಾನಿಗಳು. ಯಾಕೆಂದರೆ ನಮ್ಮ ಕರ್ಮಗಳೆಲ್ಲ ಹೇಗಿರ್ತವೆ, ಮೆಕ್ಯಾನಿಕಲ್. ಯಾಕೆ ಮಾಡ್ತಾ ಇದ್ದೀವಿ ಕೂಡ ಗೊತ್ತಿರಲ್ಲ ನಮಗೆ. ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡೋ ಕಾಲಕ್ಕೂ ಕೂಡ ಯಾಕೆ ಮಾಡ್ತಾ ಇದ್ದೇವೆ, ಭಗವಂತನ ಇದು ಏನು ಸಂದೇಶ, ಏನು ಉದ್ದೇಶ, ಏನು ಗೊತ್ತಾಗೋದೇ ಇಲ್ಲ. ಒಂದು ಸಣ್ಣ ಸಂಧ್ಯಾವಂದನೆ ಮಂತ್ರ ಆಗಲಿ, ಯಾವುದೇ ಮಂತ್ರ ಆಗಲಿ, ಯಾಕಂದರೆ ನಮಗೆ ಆ ಮಂತ್ರ ಹೇಳೋದ್ರಿಂದ ಆ ಭಗವಂತ ಪ್ರಸನ್ನನಾಗ್ತಾನೆ ಅಷ್ಟೇ ಗೊತ್ತು ನಮಗೆ. ಅಷ್ಟು ಬಿಟ್ಟು ಅದಕ್ಕೆ ಅರಿವು ಇರೋದಿಲ್ಲ. ಇದನ್ನೇ ಕರ್ಮಠರು ಅಂತ ಹೇಳ್ತಾರೆ. ಜ್ಞಾನಕ್ಕೆ ಪ್ರಯಾರಿಟಿ ಕೊಡಲ್ಲ, ಇದು ಮಾಡಿದರೆ ಹಿಂಗೆ ಬರುತ್ತೆ ಅಂತಂಬೋದು ರೂಢಿಯಲ್ಲಿ ಬಂದ್ಬಿಟ್ಟಿದೆ. ಸೊ ಕರ್ಮ ಪ್ರಧಾನವಾಗಿರುವವರಿಗೆ ಭಗವಂತನ ಅನುಷ್ಠಾನ ಹೇಗಿರಬೇಕು ಎನ್ನುವುದನ್ನು ಕೃಷ್ಣ ಇಲ್ಲಿ ವಿವರಿಸ್ತಾನೆ. ಕೃಷ್ಣ ಹೇಳ್ತಾನೆ, ಅಹಂ ಕ್ರತುಹು ಅಹಂ ಯಜ್ಞ ಅಂತ ಹೇಳ್ತಾನೆ. ಸೊ ಭಗವಂತನ ಆರಾಧನೆಗೋಸ್ಕರ ಮಾಡ್ತಕ್ಕಂತಹ ಅಗ್ನಿ ಆರಾಧನೆಯ ಪ್ರಕ್ರಿಯೆ ಕ್ರತು ಅಂತ ಹೇಳ್ತಾರೆ. ಇಲ್ಲಿ ಯಜ್ಞದ ಮೂಲಕ ಭಗವಂತನಿಗೆ ಆಹುತಿ ಕೊಡುವಾಗ ಈ ರೀತಿ ಹೇಳಿ ಆಹುತಿಯನ್ನು ಕೊಡ್ತೇವೆ. ಅಗ್ನಯೇ ಸ್ವಾಹ ಅಗ್ನ ಇದನ್ನ ಮಮ, ಪ್ರಜಾಪತಿಯೇ ಸ್ವಾಹ ಪ್ರಜಾಪತಿ ಇದನ್ನ ಮಮ, ಇಂದ್ರಾಯ ಸ್ವಾಹ ಇಂದ್ರ ಇದನ್ನ ಮಮ, ಸೂರ್ಯಾಯ ಸ್ವಾಹ ಸೂರ್ಯ ಇದನ್ನ ಮಮ, ವಾಯುವೇ ಸ್ವಾಹ ವಾಯು ಇದನ್ನ ಮಮ, ವರ್ಣಾಯ ಸ್ವಾಹ ವರ್ಣ ಇದನ್ನ ಮಮ ಇತ್ಯಾದಿಗಳು. ಈ ಥರ ಮಂತ್ರಗಳನ್ನು ನಾವು ಕೇಳಿರ್ತೇವೆ ಹೋಮದಲ್ಲಿ. ಬಟ್ ಯಾಕೆ ಹೇಳ್ತಾರೆ ನಮಗೂ ಗೊತ್ತಿಲ್ಲ. ಬಟ್ ಹಾಗೆ ಮಾಡಬೇಕು, ಹಾಗೆ ಮಾಡೇನೆ ಭಗವಂತ ಪ್ರಸನ್ನ ಆಗ್ತಾನೆ, ಅದು ಬಂದವರನ್ನು ಕರೆಸಿ ಮಾಡಿಸ್ಬೇಕು ಅಂತ. ಹೀಗೆ ಬೇರೆ ಬೇರೆ ಪ್ರತೀಕದಲ್ಲಿ ಭಗವಂತನಿಗೆ ಆಹುತಿ ಕೊಡುವುದೇ ಯಜ್ಞ. ಇಲ್ಲಿ ಕೃಷ್ಣ ಹೇಳ್ತಾನೆ, ನೀವು ಮಾಡುವಂಥ ಕ್ರತುವಿನ ನಿಯಾಮಕವೇ ನಾನು. ನಾವು ಯಾವ ಪ್ರತೀಕದಲ್ಲಿ ಭಗವಂತನ ಪೂಜೆ ಮಾಡಿದರೂ ಕೂಡ ಅದು ಸಲ್ಲುವುದು ಆ ದೇವತಾ ಅಂತರ್ಯಾಮಿಯಾದ ಭಗವಂತನಿಗೆ. ಉದಾಹರಣೆಗೆ ಗಣಹೋಮ ಮಾಡಿಸಿ, ಚಂಡಿಕಾ ಹೋಮ ಮಾಡಿಸಿ, ನವಗ್ರಹ ಹೋಮ ಮಾಡಿಸಿ, ಯಾವುದೇ ಆಗಲಿ. ಇಲ್ಲಿ ನಾವು ಯಾವ ದೇವತೆಯ ಪ್ರತೀಕದಲ್ಲಿ ಯಜ್ಞ ಮಾಡಿದರೂ ಕೂಡ ಆ ಯಜ್ಞ ಭಗವಂತನಿಗೆ ಸಲ್ತದೆ ಎನ್ನುವಂಥ ಅನುಸಂಧಾನ ನಮಗಿರಬೇಕು. ಯಾವುದೇ ಮಾಡಲಿ ಅದು ಬೇರೆ ಬೇರೆ ದೇವತೆಗಳ ಮುಖ ಮಾಡಿದರೂ ಕೂಡ ಸೇರುವುದು ಭಗವಂತನಿಗೆ. ಭಗವಂತ ಅನೇಕ ಶಕ್ತಿ ರೂಪದಲ್ಲಿ ಅಭಿವ್ಯಕ್ತನಾದರೂ ಕೂಡ ಸರ್ವನಿಯಾಮಕ ಭಗವಂತ ಒಬ್ಬನೇ. ನಮಗೆ ಬಂದಿರುವಂಥ ಆಪತ್ತು ನಿವಾರಣೆಗೆ ಜ್ಯೋತಿಷಿಗಳು ಭಗವಂತನ ಆಯಾ ಶಕ್ತಿ ಪ್ರತೀಕವನ್ನು ಪೂಜಿಸುವಂತ ಹೇಳ್ತಾರೆ. ಅಷ್ಟೇ ಹೊತ್ತು ಭಗವಂತ ಅನೇಕ ಅಲ್ಲ, ಭಗವಂತ ಒಬ್ಬನೇ. ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಥರ ಕಾಣಿಸಿಕೊಡ್ತಾನೆ ಭಗವಂತ. ದೇವತೆಯ ಒಳಗಿರುವಂಥ ಭಗವಂತ ಪ್ರೀತನಾದಾಗ ಮಾತ್ರ ಅದು ಆ ದೇವತೆಗೂ ಮತ್ತು ಭಗವಂತನಿಗೂ ಸಂದಂತೆ ಆಗುತ್ತೆ. ಆದ್ದರಿಂದ ಒಂದೊಂದು ದಿನ ಒಂದೊಂದು ದೇವತೆ ಪ್ರೀತಿಯಾಗುವುದಕ್ಕೋಸ್ಕರ ಕರ್ಮ ಮಾಡುವುದಲ್ಲ, ಸರ್ವಾಂತರ್ಯಾಮಿ ಭಗವಂತನಿಗೆ ನಮ್ಮ ಪೂಜೆ ಮೀಸಲಾಗಿರಬೇಕು ಅಂತ ಹೇಳ್ತಾರೆ ಶಾಸ್ತ್ರಕಾರರು. ನಮ್ಮ ದೇಹದೊಳಗೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ದೇವತೆಗಳೆಲ್ಲರೂ ಕೂಡ ಗುರುಸ್ಥಾನೀಯರೇ, ಅವರು ದೇವರ ಪರಿವಾರ. ಅವರನ್ನು ನಿಯಮನೆ ಮಾಡಿಕೊಂಡು ಆ ಭಗವಂತ ಇದ್ದಾನೆ. ಈ ತತ್ವಾಭಿಮಾನಿ ದೇವತೆಗಳು ಭಗವಂತನ ಅನುಗ್ರಹದಿಂದ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸಲಿ ಅಂತ ಅವರ ಅಂತರ್ಯಾಮಿಯಾದಂಥ ಭಗವಂತನನ್ನು ಆರಾಧಿಸುವುದೇ ಯಜ್ಞ ಅಂತ ಕರೀತಾರೆ. ನಾವು ನಿತ್ಯ ಪೀಠದಲ್ಲಿ ಮಾಡುವಂಥ ಪೂಜೆ ತತ್ವಾಭಿಮಾನಿ ದೇವತೆಗಳನ್ನು ಕುರಿತು ಮಾಡುವಂಥ ಯಜ್ಞ. ಆದರೆ ಮತ್ತೊಂದು ಯಜ್ಞ ಇದೆ, ಪಿತೃಯಜ್ಞ. ಶ್ರಾದ್ದ, ಪಿತೃದೇವತೆಗಳನ್ನು ಕುರಿತು ಮಾಡುವಂಥ ಯಜ್ಞ. ನಮ್ಮಲ್ಲಿ ಅನೇಕರಿಗೆ ಇದು ಸ್ವಲ್ಪ ಇದರ ಬಗ್ಗೆ ಆಳವಾದ ಅರಿವು ಇರಲ್ಲ, ತಪ್ಪು ಕಲ್ಪನೆ ಇರ್ತದೆ. ಶ್ರಾದ್ದ ಯಾರಿಗೆ ಮಾಡೋದು ಅಂತಂದರೆ ದೇಹತ್ಯಾಗ ಮಾಡಿದವ್ರಿಗೋಸ್ಕರ ಅಂತ ಅಂದ್ಕೊಳ್ತೇವೆ. ಯಾರು ಹೋಗಿರ್ತಾರೋ ಅವರಿಗೋಸ್ಕರ ಶ್ರಾದ್ದ ಮಾಡೋದು. ಅವ್ರು ಬರ್ತಾರೆ, ಅವ್ರು ಬಂದು ನಾನು ಇಟ್ಟಂಥ ಪ್ರಸಾದವನ್ನು ಸ್ವೀಕರಿಸ್ತಾರೆ, ಇದೆಲ್ಲ ತಪ್ಪು ಕಲ್ಪನೆ. ಆದರೆ ಇದು ಸರಿಯಲ್ಲ ಅಂತ ಹೇಳ್ತಾರೆ ಜ್ಞಾನಿಗಳು. ಶ್ರಾದ್ದ ಅಂತಂಬುದು ಸ್ಥೂಲ ದೇಹವನ್ನು ತ್ಯಜಿಸಿ ಸೂಕ್ಷ್ಮ ಶರೀರದಲ್ಲಿರುವಂಥ ಜೀವವನ್ನು ನಿಯಂತ್ರಿಸುವಂಥ ಒಂದು ಡಿಪಾರ್ಟ್ಮೆಂಟ್ ಇದೆ. ಪಿತೃದೇವತೆಗಳ ಡಿಪಾರ್ಟ್ಮೆಂಟೇ ಒಂದಿದೆ, ಅವರಿಗೋಸ್ಕರ ಮಾಡೋದು. ನಿಜವಾದಂಥ ನೋಡಿದರೆ ಯಾವಾಗ ಜೀವ ಶರೀರವನ್ನು ಬಿಟ್ಟು 10 ದಿನ ಇರ್ತಲ್ವ, ಆ 10 ದಿನವೇ ಅರಿವು ಇರ್ತದೆ, ಇವನು ನನ್ನ ಮಗ, ನನ್ನ ಹೆಂಡತಿ,
ಆ 10 ದಿನವೇ ನೆನಪಿರೋದು. ಅಲ್ಲಿ 10 ದಿನ ಆಗೋಯಿತು ಅಂತಂದರೆ, ಅಲ್ಲಿಂದ ಪ್ರಯಾಣ ಶುರು ಮಾಡಿತು ಅಂತಂದರೆ ನರಕ ಪಟ್ಟಣಕ್ಕೆ, ಅಲ್ಲಿಂದ ಏನೂ ನೆನಪಿರೋದಿಲ್ಲ. ನಾನು ಯಾರು, ಯಾಕಂದರೆ ಎಷ್ಟೋ ಸರಿ ಹುಟ್ಟಿರ್ತಾರೆ. ಭೂಮಿಗೆ ಬರೋ ಮುಂಚಿತವಾಗಿ ನೆನಪಾಗ್ತದೆ, ಭೂಮಿಯಿಂದ ತೊಲಗಲಿಕ್ಕೆ ಒಂದು 10 ದಿನ ನೆನಪಾಗ್ತದೆ. ಅದಕ್ಕೆ ಜಾತಶೌಚ ಮೃತಶೌಚ ಅಂತಂತಾರೆ. ಆ 10 ದಿನವೇ ನೆನಪಿರೋದು. ಆಮೇಲೆ ಒಂದು ಸಲ ಶರೀರವನ್ನು ಬಿಟ್ಟ ಮೇಲೆ ಯಾರು ತಂದೆ ಯಾರು ತಾಯಿ ಏನೂ ನೆನಪಿರಲ್ಲ. ಇದೇ ಕತೆ ನಾವು ಹಿಂದೆ ಕೂಡ ನೋಡಿದ್ವಿ. ಹಿರಣ್ಯಕಶಿಪ ಪಾಪ ಹಿರಣ್ಯಾಕ್ಷರನ್ನ ಭಗವಂತನ ಕೊಂದ. ಪಾಪ ಅತ್ತಿಗೆ ಮಕ್ಕಳು ಅವರೆಲ್ಲ ರೋಧಿಸ್ತಾ ಇರ್ತಾರೆ. ಹಿರಣ್ಯಕಶಿಪ ಹೋಗಿ ಹೇಳ್ತಾನೆ, ಸಮಾಧಾನ ಮಾಡ್ತಾನೆ, ಅತ್ತಿಗೆ ಏನು ಚಿಂತೆ ಮಾಡಬೇಡಿ, ನಮಗೆ ಆತನೇ ಒಂದು ಕತೆ ಹೇಳ್ತಾನೆ. ಹಿಂದೆ ಒಬ್ಬ ರಾಜ ಇದ್ದ, ಆ ರಾಜನಿಗೆ ಸಂತಾನ ಇಲ್ಲ, ಒದ್ದಾಡ್ತಾ ಇದ್ದ. ವಸಿಷ್ಠ ಮಹರ್ಷಿಗಳು ಕಾಣಿಸ್ತಾರೆ, ಹೇಗನ್ನ ಮಾಡಿ ಸಂತಾನವನ್ನು ದಯಪಾಲಿಸುವಂತೆ ಅನುಗ್ರಹ ಮಾಡಿ ಅಂತ ಕೇಳ್ತಾರೆ. ಇಲ್ಲಪ್ಪ ನನಗೆ ಯೋಗ ಇಲ್ಲ, ಏನು ಚಿಂತೆ ಮಾಡಬೇಡ, ಭಗವಂತನ ಧ್ಯಾನ ಮಾಡಿ. ಇಲ್ಲ ಇಲ್ಲ ನನಗೆ ಬೇಕೇ ಬೇಕು. ಅವನಿಗೆ 3 ಜನ ಹೆಣ್ಣಂದರು. ಸರಿ, ಏನು ಮಾಡ್ತಾರೆ ಇವರು, ಒಂದು ಯಜ್ಞವನ್ನು ಮಾಡಿ ಒಂದು ಹಣ್ಣನ್ನು ಫಲವನ್ನು ಕೊಡ್ತಾರೆ. ಇದನ್ನು ಯಾರಿಗಾರು ಒಬ್ಬರಿಗೆ ಕೊಡು, ಒಂದು ಸಂತಾನ ಆಗ್ತದೆ, ಆ ಸಂತಾನದಿಂದ ನಿಮಗೆ ಸುಖವೂ ಆಗ್ತದೆ ದುಃಖವೂ ಆಗ್ತದೆ ಅಂತ ಹೇಳಿ ಹೋಗ್ತಾರೆ. ಆತಗೆ ಇಷ್ಟವಾದಂತಹ ತುಂಬ ಪ್ರೀತಿಕರವಾದಂಥ ಹೆಂಡತಿ, 3ನೇ ಹೆಂಡತಿ ಇರ್ತಾರೆ, ಅವ್ರಿಗೆ ಕೊಡ್ತಾರೆ. ಸಣ್ಣ ಮಗು ಹಾಕಿ ಗರ್ಭಿಣಿ ಆಗ್ತಾಳೆ. ಯಾವಾಗ ಗರ್ಭಿಣಿ ಆಗ್ತಾಳೋ ರಾಜಗೆ ಖುಷಿಯೋ ಖುಷಿ, ಆಕೆ ಮಂದಿರದಲ್ಲೇ ಇದ್ದುಬಿಡ್ತಾನೆ. ಉಳಿದಂಥ 2 ಹೆಂಡಂದರು ತುಂಬ ಬೇಜಾರಾಗ್ತಾರೆ. ಏನಿದು, ರಾಜ ನಮ್ಮ ಮನೆಗೆ ಹಿಂದೆ ಒಂದು ಸರಣ ಬರ್ತಿದ್ದ, ಈಗ ಬರ್ತಾನೇ ಇಲ್ಲಲ್ಲ, ಬರೀ 3ನೇ ಹೆಂಡತಿ ಜೊತೆನೇ ಇದ್ದುಬಿಟ್ನಲ್ಲ. ಆ ಸಿಟ್ಟು ಜಾಸ್ತಿ ಆಗ್ತಾ ಬಂತು. ಸೇಡು ತೀರಿಸ್ಕೊಳ್ಬೇಕು ಎಂಬ ಸ್ಥಿತಿವರೆಗೂ ಬಂದ್ಬಿಡ್ತು. ಕೊನೆಗೆ ಮಗು ಹುಟ್ಟಿತು. ಮಗು ಹುಟ್ಟಿದ ಮೇಲೆ ಇನ್ನು ಕೇಳೋದೇ ಇಲ್ಲ. ಅವ್ರಿಗೆ ಅರ್ಥ ಆಯಿತು, ಇನ್ನು ಮಗು ಹುಟ್ಟಿದರೆ ಇನ್ನು ನಮ್ಮನ್ನು ಕೇಳೋರು ಯಾರಿಲ್ಲ. ಆ ಮಗು ಹುಟ್ಟಿ ಸ್ವಲ್ಪ ದಿನ ಆಟ ಆಡ್ಕೊಂಡ ಮೇಲೆ ರಾಜ ತುಂಬ ಖುಷಿಯಾಗ್ಬಿಟ್ಟ. ಒಂದು ದಿನ ಇವ್ರು ನೋಡಿದರು, ಇವರು 2 ಹೆಣ್ಣಂದರು, ಈ ಮಗು ಇದ್ದರೆ ನಮ್ಮನ್ನು ಯಾರು ಹಿಡಿಸ್ಕೊಳ್ಳೋದಿಲ್ಲ ಅಂತೇಳಿ ಆ ಮಗುಗೆ ಆಹಾರದಲ್ಲಿ ವಿಷವನ್ನು ಬೆರೆಸಿ ಕೊಂದುಬಿಟ್ರು. ತುಂಬ ದುಃಖ ಆಗ್ತದೆ ರಾಜಗೆ. ಮತ್ತು ವಸಿಷ್ಠ ಮಹರ್ಷಿಗಳದ್ದು ಬರ್ತಾನೆ, ನೋಡಿ ಹಿಂಗೆ ನಾ ಹೇಳ್ದಲ್ಲಪ್ಪ, ಮಗು ಹುಟ್ಟಿದ ಸಂತೋಷವೂ ಆಯಿತು, ಮಗು ಹೋದ ದುಃಖವೂ ಆಯಿತು, ಏನೂ ಮಾಡಲಿಕ್ಕಿಲ್ಲ. ಮತ್ತೆ ರೋದನೆ ಮಾಡ್ತಾನೆ, ಇಲ್ಲ ಏನನ್ನ ಆಗಲಿ ನನಗೆ ಬೇಕೇ ಬೇಕು ಆ ಮಗು. ಸರ್ ಏನು ಮಾಡ್ತಾರೆ, ನಾರದರು ಪಕ್ಕದಲ್ಲಿ ಇರ್ತಾರೆ, ಆಯ್ತಪ್ಪ ನೀನು ಇಷ್ಟಪಟ್ಟು ಓಕೆ, ಆ ಜೀವಕ್ಕೆ ಕೂಡ ಈ ಶರೀರದಲ್ಲಿ ಬರೋಕ್ಕೆ ಇಷ್ಟ ಇರಬೇಕಲ್ಲ, ನೋಡೋಣ ಅಂತೇಳಿ ಅವ್ರೇನು ಮಾಡ್ತಾರೆ, ಅವರ ಒಂದು ದಿವ್ಯ ಶಕ್ತಿಯಿಂದ ಆ ಜೀವವನ್ನು ಕರೆಸ್ತಾರೆ. ಆ ಜೀವ ಆ ಶರೀರದಲ್ಲಿ ಹೋಗಲಿಕ್ಕೆ ನಿರಾಕರಣೆ ಮಾಡ್ತಾರೆ. ನಾನು ಯಾಕೆ ಹೋಗಬೇಕು, ನನಗೇನೋ ಅವಸರ ಇದೆ, ಈತ ನನ್ನ ತಂದೆ ಅಲ್ಲ, ನನಗೆ ಎಷ್ಟೋ ಜನ ತಂದೆ ಇದ್ದಾರೆ, ನನಗೆ ಆ ಅರಿವು ಕೂಡ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ ಇವ್ರು ನನ್ನ ತಂದೆ ಅಂತಂತ ಹೇಳ್ತಾರೆ. ಆವಾಗ ತಣ್ಣಗಾಗ್ತದೆ. ಇದು ಹಿರಣ್ಯಕಶಿಪ ಹೇಳೋ ಮಾತು. ಅತ್ತಿಗೆಗೆ ಸಮಾಧಾನ ಮಾಡಲಿಕ್ಕೋಸ್ಕರ. ಒಂದು ಸಲ ಅಣ್ಣ ಹೋಗ್ಬಿಟ್ಟ ಮೇಲೆ ಮತ್ತೆ ಅವನು ಬಂದರೂ ಕೂಡ ನಮ್ಮನ್ನು ಗುರ್ತು ಮಾಡಿಕೊಳ್ಳೋದಿಲ್ಲ, ಸಮಾಧಾನ ಮಾಡ್ತಾನೆ. ಹಾಗೆಯೇ ಒಂದು ಸಲ ಜೀವ ಪ್ರಯಾಣ ಆಯಿತು ಅಂತಂದರೆ ನಮಗೂ ಅದಕ್ಕೂ ಏನೂ ಸಂಬಂಧ ಇರಲ್ಲ. ನಾವು ಮಾಡುವಂಥ ಶ್ರಾದ್ದ ತರ್ಪಣಾದಿಗಳೆಲ್ಲ ಯಾರಿಗೆ ಅಂತಂದರೆ ಪಿತೃದೇವತೆಗಳಿಗೋಸ್ಕರ. ಇದರಲ್ಲೂ ವಿಶೇಷವಾಗಿ 10 ಮಂದಿ ವಿಶ್ವೇ ದೇವತೆಗಳಿದ್ದಾರೆ. ಕ್ರತು, ದಕ್ಷ, ವಾಸು, ಸತ್ಯ, ಕಾಮ, ಕಾಲ, ದುರಿ, ಲೋಚನ, ಪುರೂರವ, ಆರ್ದ್ರವ. ಅವರಲ್ಲಿ ಪುರೂರವ ಮತ್ತು ಆರ್ದ್ರವರದ್ದು ಪಿತೃಗಣದ ನಿಯಮನ ಮಾಡತಕ್ಕಂಥ ಶಾಖೆ. ಪೋರ್ಟ್ಫೋಲಿಯೋ ಅವರಿಬ್ಬರದು, ಪುರೂರವಂದು ಆರ್ದ್ರ, ಅವರನ್ನೇ ಪಿತೃದೇವತೆಗಳ ಮುಖ್ಯಸ್ಥರವರು. ಅವರಿಗೆ ನಾವು ಈ ಪಿಂಡ ಪ್ರದಾನಗಳನ್ನ ಮಾಡಿದ್ವಿ. ಇವಾಗ ಇಂದ್ರಾದಿ ದೇವತೆಗಳಿಗೆ ಹೇಗೆ ಪೂಜೆಯನ್ನು ಮಾಡಿದಾಗ ಹಣ್ಣು ಹಂಪಲಗಳನ್ನು ಇಡ್ತೇವೆ, ಯಜ್ಞ ಯಾಗಾದಿಗಳನ್ನು ಮಾಡ್ತೇವೆ, ಇಲ್ಲಿ ಆ ರೀತಿ ಪಿಂಡ ಪ್ರದಾನವನ್ನು ಮಾಡ್ತೇವೆ. ಇದನ್ನು ಪಿತೃಯಜ್ಞ ಅಂತ ಕರೀತಾರೆ. ಇದೊಂದು ಟೈಪ್. ಸೊ ಪಿತೃದೇವತೆಗಳು ಗಣ ಹೇಳಬೇಕಾದ್ರೆ ಅದು 10 ಗಣಗಳು ಅಂತ ಹೇಳ್ತಾರೆ. 100 ಮಂದಿ ಪಿತೃಗಳಿದ್ದಾರೆ, ಒಂದೊಂದು ಗಣದಲ್ಲಿ 10 ಜನ, ಅಂಥ ಗಣಗಳು 10. ಇವರಲ್ಲಿ ಪ್ರಧಾನರು 10 ಜನ. ಆ 10 ಜನ ಯಾರು ಅಂದರೆ ಯಮ, ಸೋಮ, ಕವ್ಯವಾಹನ. ಇವರು 3 ಜನ ಪಿತೃದೇವತೆಗಳ ಪತಿಗಳು. ಇನ್ನು ಸೋಮಸದರು, ಅಗ್ನಿಷ್ಟ್ವಾತರು, ಬರಿಷದರು, ಸೋಮಪರು, ಹವಿರ್ಭುಜರು, ಅಜ್ಜಪರು, ಸುಕಾಲಿಗಳು. ಇದರ ದೊಡ್ಡ ಡಿಪಾರ್ಟ್ಮೆಂಟ್ ಇದು. ಇವರನ್ನು ಪಿತೃದೇವತಾಗಣ, ಇವರಿಗೆ ಮಾಡುವುದೇ ನಾವು, ಇವರಿಗೆ ಸಲ್ಲಿಸುವುದೇ ನಾವು ಶ್ರಾದ್ದ. ನಾವು ಪಿಂಡ ಹಾಕುವುದು ಜೀವದ ಹಸಿವು ನೀಗಲಿಕ್ಕಲ್ಲ. ನಮ್ಮ ಹಿರಿಯರು ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಹೋಗುವುದು
ಅವರು ಮಾಡಿದಂಥ ಕರ್ಮದ ಫಲದಿಂದಲೇ ಹೊತ್ತು ನಾವು ಹಾಕಿದಿಂದ ಶ್ರಾದ್ದದಿಂದ ಅಲ್ಲ. ಸೊ ಶ್ರಾದ್ದ ಮಾಡುವ ಉದ್ದೇಶ ಏನಂತಂದರೆ ಪಿತೃದೇವತೆಗಳಿಗೆ ಅವರ ಸ್ವಾಧೀನದಲ್ಲಿರುವಂಥ ಜೀವ ಯಾವುದೋ ದುರಿತದ ಪ್ರಭಾವದಿಂದ ದಾರಿಯಲ್ಲಿ ತಡೆಯನ್ನು ಅನುಭವಿಸ್ತಾ ಇರುತ್ತೆ, ರೋಡ್ ಬ್ಲಾಕರ್ಸ್ ಅಂತೇಳಿ. ಅದನ್ನು ಎದುರಿಸಬೇಕಾಗತ್ತೆ. ಆ ಸಮಯದಲ್ಲಿ ಅದನ್ನು ನಿವಾರಣೆ ಮಾಡುವಂಥ ಕರ್ಮಾನುಷ್ಠಾನ ಆ ಸೂಕ್ಷ್ಮ ಶರೀರದಲ್ಲಿ ಇರುವುದಿಲ್ಲ. ಅದಕ್ಕೋಸ್ಕರ ಅಂತಹ ಪ್ರತಿಬಂಧಕಗಳಿಂದ ಅವರನ್ನು ಪಾರು ಮಾಡಿ ಮುಂದೆ ಸಾಗಲು ನೆರವು ಕೋರಿ ಮಾಡುವಂಥ ಪಿತೃದೇವತೆಗಳ ಪೂಜೆಯೇ ಶ್ರಾದ್ದ. ಅದಕ್ಕೆ ನಾವೇನು ಮಾಡ್ತೇವೆ? ಛತ್ರಿ ದಾನ ಮಾಡ್ತೇವೆ, ಚಪ್ಪಲಿ ದಾನ ಮಾಡ್ತೇವೆ, ಎಲ್ಲವನ್ನೂ ದಾನ ಮಾಡ್ತೇವೆ. ಅದಕ್ಕೆ ತೊಂದರೆ ಆಗದಂತೆ, ಅದರ ತಾಪ ಆಗದಂತೆ ಗೋದಾನವನ್ನು ಮಾಡ್ತೇವೆ. ವೈತರಣಿ ನದಿ ಮುಂದೆ ಹೋಗಿ ನಿಂತುಬಿಡ್ತದೆ. ಗೋದಾನ ಮಾಡಿದರೆ ಗೋವು ಬಂದು ಅಲ್ಲಿಂದ ತುಂಬ ಸಾಫ್ಟಾಗಿ ಯಾವ ಥರದ ತೊಂದರೆ ಇಲ್ಲದೆ ಆ ಕಡೆ ಹೋಗ್ತಾನೆ. ವೈತರಣಿ ನದಿ ದಾಟಿ ನರಕ ಪಟ್ಟಣಕ್ಕೆ ಹೋಗ್ತಾರೆ. ಇದು ಗರುಡ ಪುರಾಣದಲ್ಲಿ ಬರುವಂಥ ವಿಚಾರ. ಯಾವುದೇ ತೊಂದರೆ ಆಗದಂತೆ ನೋಡಿ, ಯಾಕೆಂದರೆ ಅವರಿಂದಲೇ ನಾವು ಬಂದಿರ್ತೇವೆ. ನಮ್ಮ ಜೀವನ ಎಲ್ಲ ಕೂಡ ತಂದೆ ತಾಯಿ ತಾತಂದರು ಅವರ ಕಾಂಟ್ರಿಬ್ಯೂಷನೇ. ಹಾಗಾಗಿ ಮುಂದೆ ಅವ್ರಿಗೆ ಯಾವುದೂ ತೊಂದರೆ ಆಗಬಾರದು, ಆ ನರಕವನ್ನು ತಪ್ಪಿಸುವುದ ಒಂದು ಕರ್ತವ್ಯನೇ ಮಗನಾಗಿ ಇರ್ತದೆ. ಮಗ ಖಂಡಿತ ಕರ್ತವ್ಯ. ಸೊ ಒಟ್ಟಾರೆ ಇದು ಹಿರಿಯರು ಸತ್ತ ದಿನದ ನೆನಪು, ಅವರಿಗೆ ಕೃತಜ್ಞತೆ ಮತ್ತು ಪಿತೃದೇವತೆಗಳ ಪೂಜೆ ಮೂರೂ ಸೇರಿಕೊಂಡಿರ್ತದೆ. ಕೃಷ್ಣ ಹೇಳ್ತಾನೆ ಸ್ವಧಾ ಅಹಂ ಅಂತ. ಮಂತ್ರಗಳು ಒಂದು ರೀತಿಯಾಗಿ ವಿಳಾಸದಂತೆ. ಸ್ವಾಹ ತತ್ವಾಭಿಮಾನಿ ದೇವತೆಗಳಾದರೆ ಸ್ವಧಾ ಅಂತಂಬುದು ಪಿತೃದೇವತೆಗಳಿಗೆ. ನೀವು ಶುಭ ಕಾರ್ಯಗಳು ಏನಾದರೂ ಯಜ್ಞ ಯಾಗಾದಿಗಳು ಮಾಡುವ ಕಾಲಕ್ಕೆ ಸ್ವಾಹ ಅಂತ, ಇಂದ್ರಾಯ ಸ್ವಾಹ ಇಂದ್ರನಿಗೆ ಸೇರಲಿ, ಪ್ರಜಾಪತಿಗೆ ಸ್ವಾಹ ಪ್ರಜಾಪತನಿಗೆ ಸೇರಲಿ ಅಂತ. ಇಲ್ಲಿ ಏನು ಮಾಡ್ತೇವೆ? ಸ್ವಧಾ ಅಂತ ಬರೆಸ್ತೇವೆ. ಪಿತೃದೇವತೆಗಳು ನೀವು ಅದು ಶ್ರಾದ್ದ ಮಂತ್ರಗಳು ನೀವು ನೋಡಿದ್ರೆ ಸ್ವಧಾ ಅಂತ ಬರ್ತದೆ. ಅಲ್ಲಿ ಸ್ವಾಹ, ಇಲ್ಲಿ ಸ್ವಧಾ. ಕೃಷ್ಣ ಹೇಳ್ತಾನೆ ನನ್ನ ಮುಖೇನವೇ ಶ್ರಾದ್ದ ಪಿತೃದೇವತೆಗಳಿಗೆ ಸಲ್ಲುವುದು. ಸೊ ತತ್ವಾಭಿಮಾನಿ ದೇವತೆಗಳು ಮತ್ತು ಪಿತೃದೇವತೆಗಳ ನಂತರ ಮನುಷ್ಯರು ಮುಖ್ಯವಾದ, ಇಲ್ಲಿ ಸ್ವಾಹ ಹೇಳ್ದ, ಸ್ವಧಾ ಆಯಿತು. ಮನುಷ್ಯರ ಬಗ್ಗೆ ಹೇಳ್ತಾನೆ. ಮನುಷ್ಯರ ಮುಖ್ಯವಾದಂಥ ಆಹಾರ ಏನು? ಔಷಧಿ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಔಷಧಿ ಅಂತ ಬರುತ್ತೆ. ಫಲ ಕೊಟ್ಟು ಸಾಯುವ ಗಿಡವನ್ನು ಸಂಸ್ಕೃತದಲ್ಲಿ ಔಷಧಿ ಅಂತ ಕರೀತಾರೆ. ಆ ಗಿಡದ ಪ್ರಸವವೇ ಅದರ ಸಾವು. ಮನುಷ್ಯ ತಿನ್ನುವಂಥ ದವಸ ಧಾನ್ಯ ಎಲ್ಲವೂ ಕೂಡ ಔಷಧಿಗಳೇ. ಇಂತಹ ಔಷಧಿಗಳ ಸಮುದಾಯವೇ ಔಷಧಿ ಅಂತ ಕರೀತಾರೆ. ಸೊ ಮನುಷ್ಯ ಅದಕ್ಕೆ ಔಷಧಿ ಅಂತ ಅಂಬೋ ಶಬ್ದ ಕೂಡ ಪ್ರಮಾಣ ಸಹಿತವಾಗಿರ್ತದೆ. ಪ್ರಮಾಣ ಮೀರಿದರೆ ಔಷಧಿ ವಿಷ ಆಗಿಬಿಡ್ತದೆ ಅಂತ ಹೇಳ್ತಾರೆ. ಇದು ಆಯುರ್ವೇದದಲ್ಲಿ ಬರುತ್ತೆ. ಕೃಷ್ಣ ಹೇಳ್ತಾನೆ ಅಹಂ ಔಷಧಂ ಅಂತ. ನಾವು ತಿನ್ನುವಂಥ ದವಸ ಧಾನ್ಯ ಸಲ್ಲುವುದು ಕೂಡ ವೈಶ್ವಾನರನಾಗಿ ಒಳಗೆ ಕುಳಿತಿರುವಂಥ ಭಗವಂತನಿಗೆ. ಔಷಧ ಕೊಡತಕ್ಕವ, ಅದರಿಂದ ರೋಗ ನಿವಾರಿಸುವಂಥವನು, ಹಸಿವು ನಿವಾರಿಸಿ ರಕ್ಷಣೆ ಮಾಡುವಂಥವನು ಭಗವಂತ. ಯಾಕೆಂದರೆ ತಿಂದಿದ್ದು ಜೀರ್ಣ ಆಗಬೇಕಲ್ವ. ಒಳಗೆ ವೈಶ್ವಾನರದ ಬೆಂಕಿ ಇಲ್ಲದೇ ಇದ್ದರೆ ಜೀರ್ಣ ಹೆಂಗಾಗ್ತದೆ? ಕೆಲವೊಮ್ಮೆ ಅಗ್ನಿಮಾಂದ್ಯ ಆಗಿದೆ ಅಂತ ಹೇಳ್ತಾರೆ. ಜೀರ್ಣ ಆಗದೇ ಇದ್ದರೆ ನಾನಾ ರೀತಿಯಾದಂಥ ರೋಗಗಳು ಬರ್ತದೆ, ಕಾಣಿಸಿಕೊಡ್ತದೆ. ಅದಕ್ಕೆ ಜೀರ್ಣ ಆಗಬೇಕು. ಜೀರ್ಣ ಆಗದೇ ಇದ್ದರೆ ಡಾಕ್ಟರ್ ಓಡಬೇಕಾಗ್ತದೆ. ಒಳಗೆ ಅಗ್ನಿ ಜೀರ್ಣ ಆಗಬಾರ್ದು. ಅದಕ್ಕೆ ಆಯುರ್ವೇದದಲ್ಲಿ ತುಂಬ ಹೇಳ್ತಾರೆ, ಅಗ್ನಿ ಮಾಂದ್ಯ ಆಗಬಾರದು. ಹೆಚ್ಚು ಕಫ, ತಣ್ಣನ ಪದಾರ್ಥಗಳು ಜಾಸ್ತಿ ತಿಂದರೆ ಅಗ್ನಿಮಾಂದ್ಯ ಆಗ್ತದೆ. ಅದಕ್ಕೆ ನೋಡಿ ನಮ್ಮಲ್ಲಿ ಇವತ್ತಿನ ಪಾರ್ಟಿ ಕಲ್ಚರ್ ಅಂತೀವಲ್ಲ, ಒಳ್ಳೆ ಊಟ ಹಾಕಿಸ್ತಾರೆ, ಒಳ್ಳೆ ರಾಜಸ ಭೋಜನದ ನಂತರ ಇಮ್ಮಿಡಿಯೇಟ್ಲಿ ನಿಮ್ಗೆ ಐಸ್ ಕ್ರೀಮ್ ಕೊಡ್ತಾರೆ. ಏನಾಗ್ತದೆ ತಿಂದ ಮೇಲೆ? ಐಸ್ ಕ್ರೀಮ್ ಕೊಟ್ಟರೆ ಏನಾಗ್ತದೆ? ತಣ್ಣಗಾಗ್ತದೆ. ಒಳಗಿರುವಂಥ ಬೆಂಕಿ ತಣ್ಣಗಾದರೆ ತಿಂದಂಥ ಪದಾರ್ಥ ಜೀರ್ಣ ಆಗುವುದಿಲ್ಲ, ವಾಸನೆ ಹೊಡಿತದೆ. ಜೀರ್ಣ ಸರಿಯಾಗಿ ಆಗದೇ ಇದ್ದರೆ ನಾನಾ ರೀತಿಯಾದಂಥ ಚರ್ಮ ರೋಗಗಳು ಮತ್ತು ಜೀರ್ಣಕೋಶ ರೋಗಗಳು, ಕಫ ಎಲ್ಲವೂ ಹುಟ್ಟಿಕೊಳ್ತವೆ. ಅದಕ್ಕೆ ಹೇಳ್ತಾರೆ ಆಹಾರವನ್ನು ಔಷಧ ರೂಪದಲ್ಲಿ ತಗೊಳ್ಳಬೇಕು. ಇಲ್ಲದಿದ್ದರೆ ಔಷಧವೇ ಆಹಾರದ ರೂಪದಲ್ಲಿ ತಿನ್ನಬೇಕಾಗತ್ತೆ. ಕಳೆದ ಬಾರಿ ಗೋವಿನ ಬಗ್ಗೆ ಹೇಳೋ ಕಾಲಕ್ಕೆ ಕೂಡ ನಾವು ಅದೇ ಹೇಳಿದ್ವಿ. ಹಾಲು, ತುಪ್ಪ, ಮೊಸರು ಎಲ್ಲ ಔಷಧ ರೂಪದಲ್ಲಿ ತಗೊಳ್ಳಿ. ಔಷಧ ಕಿಂಚಿತ್ ಪ್ರಮಾಣ, ನಮ್ಮ ಶರೀರಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಂಡ್ರೆ ಸಾಕು. ಅದಕ್ಕಿಂತಲೂ ಜಾಸ್ತಿ ನಾಲಿಗೆ ರುಚಿಗೆ ಕಟ್ಟಿ ಬಿದ್ದು ಜಾಸ್ತಿ ತೊಗೊಂಡ್ರೆ ಏನಾಗ್ತದೆ? ಒಳಗೆ ಸಿಸ್ಟಮ್ ಹಾಳಾಗ್ತದೆ.
ಪೆಟ್ರೋಲ್ ಇಂಜನಲ್ಲಿ ಪೆಟ್ರೋಲೇ ಹಾಕಬೇಕು. ಡೀಸೆಲ್ ಹಾಕಿದ್ರೆ ಏನಾಗ್ತದೆ, ಓಡಾಡ್ತದೆ, ಆದರೆ ಏನಾಗ್ತದೆ, ಬೇಗ ಇಂಜಿನ್ ಹಾಳಾಗ್ತದೆ ಅಷ್ಟೆ. ಕಿರೋಸಿನ್ ಹಾಕಿದ್ರು ಕೂಡ ಹೋಗ್ತದೆ, ನಮಗೆ ಗೊತ್ತಾಗಲ್ಲ, ಹಿಂದೆ ಬರೋನಿಗೆ ಗೊತ್ತಾಗ್ತದೆ ಇವನೇನಪ್ಪ ಹೊಗೆ ಎಷ್ಟು ಬರ್ತಾ ಇದೆ ಅಂತೇಳಿ. ಹಾಗೆ ಎಷ್ಟು ಪ್ರಮಾಣ ಹಾಕಬೇಕು ಅಷ್ಟೇ ಹಾಕಬೇಕು. ಸೊ ಅದಕ್ಕೆ ಸಂಸ್ಕೃತದಲ್ಲಿ ಆಹಾರಕ್ಕೆ ಔಷಧಿಗಳು ಅಂತಂತಾರೆ. ನಾವು ತಿನ್ನೋದಲ್ಲ ಅದೇ. ನಾವು ಬೇರೆ ಬೇರೆ ಮಂತ್ರಗಳಿಂದ ಆಹುತಿಯನ್ನು ಕೊಡ್ತೇವೆ. ಈ ಹಿಂದೆ ಹೇಳಿದಂತೆ ಮಂತ್ರ ಎನ್ನುವುದು ಒಂದು ರೀತಿಯಾದಂಥ ವಿಳಾಸದಂತೆ. ಕೊಡುವ ಆಹುತಿ ಎಲ್ಲವೂ ಕೂಡ ಭಗವಂತನ ಸೇರುವುದಾದರೆ ಬೇರೆ ಬೇರೆ ವಿಳಾಸ ಯಾಕೆ? ಕೃಷ್ಣ ಹೇಳ್ದ, ಬೇರೆ ಬೇರೆ ವಿಳಾಸದಲ್ಲಿರುವಂಥ ನನಗೆ ಅಂತ. ಭಗವಂತ ಏಕ, ಆದರೆ ಆತನ ರೂಪ ಅನೇಕ. ನಾವು ಯಾವ ಮಂತ್ರದಿಂದ ಕಳಿಸಿದರೂ ಕೂಡ ಅದು ಸೇರುವುದು ಎಲ್ಲ ಮಂತ್ರದಿಂದ ವಾಚ್ಯನಾದಂಥ ಸರ್ವಶಬ್ದ ವಾಚ್ಯನಾದಂಥ ಭಗವಂತನಿಗೆ. ಹೀಗೆ ಬೇರೆ ಬೇರೆ ಶಕ್ತಿ ರೂಪದನ್ನು ಬೇರೆ ಬೇರೆ ದೇವತಾ ಪ್ರತೀಕದಲ್ಲಿ ಪೂಜಿಸಿದರೂ ಕೂಡ ಪ್ರತಿಯೊಂದು ಕೂಡ ನಾಮವೂ ಸಹ ಅಂತತಃ ಭಗವಂತನನ್ನೇ ಹೇಳುತ್ತೆ. ಎಲ್ಲವುದರ ಸಾರವು ಭಗವಂತನೇ ಅಂತ ಹೇಳ್ತಾರೆ. ಅದಕ್ಕೆ ಉತ್ತಮ ಉದಾಹರಣೆ ನಾವು ತೊಗೊಳ್ಬೋದು ಅಂದರೆ ತೆಂಗಿನಕಾಯಿ. ನಾವು ತೆಂಗಿನಕಾಯಿಯನ್ನೇ ಭಗವಂತಗೆ ಜಾಸ್ತಿ ಪ್ರೀತಿಯಾಗಿ ಬಳಸ್ತೇವೆ, ತುಂಬ ಶ್ರೇಷ್ಠ ಅಂತೇವೆ. ಮೊದಲು ನೋಡಿ, ಸಿಪ್ಪೆ ಸಹಿತವಾಗಿ ತೆಂಗಿನಕಾಯಿ ಅದು ಹೆಂಗಿರುತ್ತೆ ಅನ್ನೋ ಹೋಲಿಕೆ ಮಾಡಬೇಕಂದ್ರೆ ಉರಿಯುವ ಬೆಂಕಿ ಇದ್ದಂಗೆ. ಸಿಪ್ಪೆಯೊಳಗಿನ ಕಾಯಿ ಬೆಂಕಿ ಅಂತರ್ಯಾಮಿಯಾದಂಥ ಅಗ್ನಿದೇವತೆ ಇದ್ದಂತೆ. ಅದರಲ್ಲಿ ಚಿಪ್ಪಿನ ಒಳಗಿನ ಕೊಬ್ಬರಿ ಇದಲ್ವ, ಅದು ಅಗ್ನಿದೇವತೆಯೊಳಗಿನ ಭಗವಂತ. ಇಲ್ಲಿ ನಾವು ಎಲ್ಲವನ್ನು ಕರೆಯುವುದು ತೆಂಗಿನಕಾಯಿ ಅಥವಾ ಅಗ್ನಿ ಅಂತಲೇ ಕರಿತೇವೆ. ಹೇಗೆ ನಿಜವಾದಂಥ ತೆಂಗಿನಕಾಯಿ ಒಳಗೆ ಸಾರವೋ ಹಾಗೆ ನಿಜವಾದ ಅಗ್ನಿ ಅಂತತಃ ಅಂತರ್ಯಾಮಿಯಾದ ಭಗವಂತ. ನೋಡಿ, ನೀವು ತೆಂಗಿನಕಾಯಿನ ಫಸ್ಟ್ ಸಿಪ್ಪೆ ಇತ್ತು ಅಂದ್ಕೊಳ್ಳಿ, ತೆಂಗಿನಕಾಯಿ ಅಂತೇವೆ. ಸಿಪ್ಪೆ ತೆಗೆದು ಬಿಸಾಟ್ರೆ ತೆಂಗಿನಕಾಯಿ ಬಿಸಾಟಿವಿ ಅಂತ, ಅದು ಸಿಪ್ಪೆ ಅಂತೇವೆ. ಒಳಗಿರೋದು ತೆಂಗಿನಕಾಯಿ. ಅದನ್ನು ಒಡೆದ್ವಿ, ಕೊಬ್ಬರಿ ತೆಗೆದ್ವಿ, ಆ ಕೊಬ್ಬರಿಯನ್ನು ತೆಂಗಿನಕಾಯಿ ಅಂತೇವೆ. ಆ ಕೊಬ್ಬರಿಯನ್ನು ಅಡುಗೆ ಎಲ್ಲ ಬಳಸಿದ್ವಿ, ಅದನ್ನು ತೆಂಗಿನಕಾಯಿ ಅಂತೇವೆ. ಗೆರಟೆ ಬಿಸಾಕಿದ್ವಿ. ಹೀಗೆ ಯಾವುದು ಅದರ ಒಳಗಿನದೋ ಅದು ಅದರ ಹೆಸರು ಅಂತ ಅರ್ಥ. ಹಾಗೆ ಅಗ್ನಿ ಅಂತಂದ್ರೆ ಅರ್ಥ ಏನಂದರೆ ಅಗ್ನಿ ಒಳಗಿರುವಂಥ ಭಗವಂತ. ಅದಕ್ಕೆ ನೋಡಿ, ಸಂಸ್ಕೃತದಲ್ಲಿ ಒಂದೊಂದು ಶಬ್ದಕ್ಕೂ ಮಿನಿಮಮ್ ಅಂದರೆ 3 ಅರ್ಥ ಇರ್ತದೆ. ಆ ಗ ನಿ ಅಂದರೆ ಚಲನ ಇಲ್ಲದಕ್ಕೆ ಚಲನೆ ಕೊಡುವುದು ಅಂತ ಅರ್ಥ. ನೀವು ನೀರಿಟ್ಟು ಕೆಳಗೆ ಬೆಂಕಿ ಇಟ್ಟು ಅಂದ್ಕೊಳ್ಳಿ, ನೀರಿಗೆ ತಟಸ್ಥವಾಗಿರ್ತದೆ. ಬೆಂಕಿ ಯಾವ ಬರ್ತದೋ ಚಲನೆ ಶುರು ಆಗ್ತದೆ. ಅದನ್ನು ಅಗ್ನಿ ಅಂತಲೇ ಕರಿತೇವೆ. ನಿಜವಾದ ಅಗ್ನಿ ಉರಿಬೇಕಾದ್ರೆ ನಿಮಗೆ ಗಾಳಿ ಬೇಕು. ಗಾಳಿ ಇಲ್ಲದೆ ಅಗ್ನಿ ಬರಲ್ಲ, ಉರಿಯೋದಿಲ್ಲ. ವಾಯುದೇವರನ್ನು ಕೂಡ ಅಗ್ನಿ ಅಂತ ಕರಿತೇವೆ. ಸೊ ವಾಯುವನ್ನು ಕೂಡ ನಿಯಂತ್ರಣ ಮಾಡೋನು ಭಗವಂತ. ಸ್ಪೇಸ್ ಇಲ್ಲದೆ ವಾಯು ನೀವು ಹರಿಯೋದಿಲ್ಲ. ಭಗವಂತ ಆಕಾಶ ತತ್ವವಾದಂಥ ಭಗವಂತ. ಹಾಗಾಗಿ ಅಗ್ನಿ ಅಂತಂದರೆ ಮೂಲಭೂತವಾಗಿ ಭಗವಂತನನ್ನೇ ಹೇಳ್ತೇವೆ. ಹಾಗೆ ಅಹಂ ಅಗ್ನಿ ಅಂತ ಬಂತು. ಸೊ ಎಲ್ಲ ಅಹಂ ಅಗ್ನಿ ಅಂತಂದರೆ ದೇವತೆಗಳ ಆ ಅಗ್ನಿಯಲ್ಲಿ ಇರುವುದು ಅಂತರ್ಯಾಮಿನಾದಂಥವನು ನಾನೇ, ಸ್ವೀಕಾರ ಮಾಡುವವನು ನಾನೇ ಅಂತ ಹೇಳ್ತಾರೆ. ಕೃಷ್ಣ ನಾವು ಆಹುತಿಯಾಗಿ ಕೊಡುವಂಥ ಒಂದು ಪ್ರಮುಖ ವಸ್ತುವನ್ನು ಉದಾಹರಣೆ ತೆಗೆದುಕೊಂಡು ಹೇಳ್ತಾನೆ. ಅಹಂ ಏವ ಆಜ್ಯಂ ಅಂತ. ಆಜ್ಯ ಅಂತಂದರೆ ತುಪ್ಪ. ಆಜ್ಯದಲ್ಲಿ ದೇವತೆಗಳನ್ನು ತಣಿಸುವಂಥ ವಿಶಿಷ್ಟವಾದಂಥ ಶಕ್ತಿ ಇದೆ. ಆಜ್ಯದಲ್ಲಿ ವಿಶಿಷ್ಟ ಶಕ್ತಿಯಾಗಿ ನಾನೇ ಇದ್ದೇನೆ ಅಂತ ಹೇಳ್ತಾನೆ ಕೃಷ್ಣ. ನಾನೇ ಹೋಮದ ಹವಿ, ಅಹಂ ಹುತಂ ಅಂತ ಹೇಳ್ತಾನೆ. ಹವಿಸ್ಸು ಅಂತಂದರೆ ಭಗವಂತನಿಗೆ ಅರ್ಪಿಸುವಂಥ ಹೋಮದ ದ್ರವ್ಯ. ಆ ಹವಿಸ್ಸಿನಲ್ಲಿ ವಿಶೇಷವಾದಂಥ ಶಕ್ತಿ ಇರುವುದು ಆ ಭಗವಂತನಿಂದಲೇ ಅಂತ ಹೇಳ್ತಾರೆ. ನಾವು ಅರ್ಪಿಸುವಂಥ ಹವಿಸ್ಸು ಎಂದೂ ವ್ಯರ್ಥ ಆಗೋದಿಲ್ಲ. ಅಗ್ನಿಗೆ ಅರ್ಪಿಸಿದಂಥ ಹವಿಸ್ಸು ಅಗ್ನಿಯಿಂದ ಹೊರಹೊಮ್ಮುವಂಥ 7 ಬಣ್ಣಗಳ ಮುಖೇನ ವಾತಾವರಣದಲ್ಲಿ ಸೂರ್ಯಕಿರಣಗಳೊಂದಿಗೆ ಸೇರಿ ಸಮಾಜಕ್ಕೆ ಫಲವನ್ನು ಕೊಡ್ತದೆ, ಮಳೆಯನ್ನು ಸುರಿಸ್ತದೆ. ಹವಿರ್ಭಾಗವನ್ನು ಸ್ವೀಕರಿಸುವಂಥ ಭಗವಂತ ಹರಿಹಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರಲ್ಲ, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಭಗವಂತ ಎಲ್ಲ ಶಬ್ದಗಳಿಂದ ವಾಚ್ಯನಾದವನು. ಆದ್ದರಿಂದ ಯಾವ ಶಬ್ದವನ್ನು ಹೇಳಿದರೂ ಕೂಡ ಅದು ಸೇರುವುದು ಅವನನ್ನೇ. ಹೀಗೆ ಹವಿಸ್ಸನ್ನು ಸ್ವೀಕರಿಸಿ ಭಕ್ತರ ಪಾಪವನ್ನು ಪರಿಹರಿಸುವಂಥ ಭಗವಂತ ಹರಿಹಿ ಅಂತ ಹೇಳ್ತಾರೆ. ಈ ಶ್ಲೋಕವನ್ನು ಇನ್ನೊಂದು ಆಯಾಮದಲ್ಲಿ ಕೂಡ ನೋಡ್ಬೋದು. ಇಲ್ಲಿ ಬರುವಂಥ ಒಂದೊಂದು ಶಬ್ದದಲ್ಲೂ ಕೂಡ ಭಗವಂತನ ಗುಣಾನುಸಂಧಾನವನ್ನು ಕಾಣುತ್ತೇವೆ ನಾವು. ಮೊದಲಿನ ಬಂತು ಕ್ರತುಹು.
ಭಗವಂತನೇ ಕ್ರತು. ಆ ಕ್ರತು ಶಬ್ದ ಮುಖ್ಯಾರ್ಥ ಭಗವಂತನೇ. ಕ್ರತು ಅಂತಂದರೆ ಕ್ರಿಯೆ, ಜ್ಞಾನ ಇತ್ಯಾದಿ ಅರ್ಥವನ್ನು ಕೂಡ ಕೊಡ್ತದೆ. ಕ್ರಿಯಾಸ್ವರೂಪ, ಜ್ಞಾನಸ್ವರೂಪ ಭಗವಂತ ಕ್ರತುಹು. ನಮ್ಮಲ್ಲಿ ನಂಬಿಕೆ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಹಾಗೂ ಅನುಕೂಲತೆ ಕೊಟ್ಟು ನಮ್ಮ ಹಿಂದೆ ನಿಂತು ಕ್ರಿಯಾಕಲಾಪಗಳನ್ನು ನಡೆಸುವಂಥವನು, ಜ್ಞಾನಸ್ವರೂಪನು, ಕರ್ಮದ ಕಟ್ಟಿನಿಂದ ನಮ್ಮನ್ನು ಪಾರು ಮಾಡುವವನು ಆ ಭಗವಂತನೇ ಕ್ರತು ಶಬ್ದ ವಾಚ್ಯನಾಗಿದ್ದಾನೆ ಅಂತ ಹೇಳ್ತಾರೆ. ಮತ್ತೊಂದು ಯಜ್ಞ. ಯಜ್ಞ ಅಂತಂದರೆ ಎಲ್ಲವನ್ನೂ ತಿಳಿದವನು, ಜ್ಞಾನರೂಪಿಯಾಗಿ ಎಲ್ಲ ಕಡೆ ಇರುವಂಥ ಭಗವಂತ ಎಲ್ಲ ಕ್ರಿಯೆಗಳಿಂದ ಎಲ್ಲರೂ ಆರಾಧಿಸಬೇಕಾದಂಥ ಯಜ್ಞ ಅಂತರ್ಯಾಮಿಯಾಗಿದ್ದಾನೆ. ಹಿಂದೆ ನಾವು ನೋಡಿದ್ವಿ ಯಜ್ಞ ಶಬ್ದಕ್ಕೆ ಅರ್ಥ ನಾನಾ ಜನಸ್ಯ ಶುಶ್ರೂಷಾಂ ಕರ್ಮ. ಅಂದರೆ ನಾವು ಯಾವ ಕೆಲಸ ಮಾಡಿದರೂ ಕೂಡ ಭಗವಂತನ ಅನುಸಂಧಾನದಿಂದ ಮಾಡಿದರೂ ಅದನ್ನು ಯಜ್ಞ ಅಂತಲೇ ಕರಿತೇವೆ. ಕೇವಲ ಹೋಮಕೊಂಡ ಪ್ರತಿಷ್ಠಾಪನೆ ಮಾಡಿದಂಥ ಯಜ್ಞ ಮಾತ್ರವೇ ಅಲ್ಲ ಅಂತ ಹೇಳ್ತಾರೆ. ಅಲ್ಲಿ ನಾವು ಸ್ವಾಹ ಅಂತ ಹಾಕ್ತೇವೆ ಯಜ್ಞದಲ್ಲಿ. ಸ್ವದಾ ಪಿತೃತರ್ಪಣ ಮಾಡೋ ಕಾಲಕ್ಕೆ ಸ್ವದಾಹ ಅಂದರೆ ತನ್ನನ್ನು ತಾನು ಆಧರಿಸಿ ನಿಂತ ಸರ್ವನಿಯಾಮಕನಾದಂಥ ಭಗವಂತ ಅಂತಂಬೋದು ಸ್ವದಾ ಅಂತಂಬೋ ಶಬ್ದದಿಂದ ಇನ್ನೊಂದು ರೂಪದಲ್ಲಿ ನಾವು ನೋಡ್ಬೋದು. ಓಷಧ. ಓಷಧ ಭಗವಂತನೇ ಔಷಧ. ಅಂದರೆ ಸಂಸಾರ ತಾಪದಲ್ಲಿ ಬಿದ್ದು ಒದ್ದಾಡುವವರು ಯಾರು ಅಂದರೆ ಓಷರು ಅಂತ ಕರೀತಾರೆ. ಔಷರು. ಆ ಔಷರಿಗೆ ಆಸರೆ ಕೊಡುವಂಥವನು ಮೋಕ್ಷಪ್ರದನಾದಂಥ ಔಷಧ ರೂಪಿಯಾದಂಥ ಭಗವಂತ ಅಂತ ಹೇಳ್ತಾರೆ. ಮತ್ತು ಮಂತ್ರ. ಸೊ ಜ್ಞಾನಪೂರ್ವಕವಾಗಿ ಅನುಸಂಧಾನ ಮಾಡುವವರನ್ನು ರಕ್ಷಣೆ ಮಾಡುವಂಥ ಭಗವಂತ ಮಂತ್ರ. ಮಂತ್ರ ನಮ್ಮನ್ನು ರಕ್ಷಣೆ ಮಾಡುವುದು ನಾವು ಅದನ್ನು ತಿಳಿದು ಪಠಿಸಿದಾಗ ಮಾತ್ರವೇ. ಇಲ್ಲದಿದ್ದರೆ ಕಿಂಚಿತ್ ಫಲ ನಮಗೆ ಅದು ಪಾರಾಯಣ ಮಾಡಿದ್ದಕ್ಕೆ ಸ್ವಲ್ಪ ಫಲ ಸಿಗತ್ತೆ. ಆದರೆ ಪೂರ್ಣ ಫಲ ಸಿಗೋದಿಲ್ಲ. ಪೂರ್ಣ ಫಲ ದೊರೆಯೋದು ಯಾವಾಗ ಆ ಮಂತ್ರದ ಅರ್ಥವನ್ನು ತಿಳ್ಕೊಂಡು ಅದರಿಂದ ನಮ್ಮ ಮನಸ್ಸು ಪರಿವರ್ತನೆ ಆದರೆ ಆವಾಗೇ ಸಾಧ್ಯ ಆಗ್ತದೆ. ಮತ್ತು ಆಜ್ಯ. ಭಗವಂತ ಎಲ್ಲಕ್ಕಿಂತ ದೊಡ್ಡ ವಸ್ತು, ಆದ್ದರಿಂದ ಆತನೇ ಆಜ್ಯ ಅಂತ ಕರೀತಾರೆ. ಅಗ್ನಿ ಚಲಿಸದೆ ಇರುವಂಥ ವಸ್ತುವಿಗೆ ಚಲನ ಕೊಡುವಂಥ ಭಗವಂತ ಅಗ್ನಿ. ಹುತಃ ಎಲ್ಲ ಭಕ್ತರಿಂದ ಆಹುತನಾದ್ದರಿಂದ ಭಗವಂತ ಹುತಃ ಅಂತ ಕರೀತಾರೆ. ಹೀಗೆ ಈ ಭಗವಂತನನ್ನು ಅನೇಕ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಭಗವಂತ ಭೂಸ್ತರದಲ್ಲಿದ್ದಾನೆ, ಆಕಾಶದಲ್ಲಿ ಸೂರ್ಯನಾಗಿದ್ದಾನೆ. ಇನ್ನು ಕೃಷ್ಣ ತಾನು ಗೋವಿನ ಪೂಜೆಯನ್ನು ಕೂಡ ಇಂಟ್ರಡ್ಯೂಸ್ ಮಾಡ್ತಾನೆ. ನಮಗೆ ಭಗವಂತನ ಪ್ರತೀಕವನ್ನು ನಾವು ನೋಡೋದೇನು? ನಾವು ವಿಗ್ರಹದಲ್ಲಿ ನೋಡ್ತೇವೆ, ನೀರಿನಲ್ಲಿ ನೋಡ್ತೇವೆ, ಬಹಳ ಕಡೆ ನೋಡ್ತೇವೆ. ಆದರೆ ಸ್ವತಃ ಅದು ಸರ್ವಶ್ರೇಷ್ಠ ಅಂತ ಹೇಳಲಿಕ್ಕೆ ಬರೋದಿಲ್ಲ. ವಿಗ್ರಹ ಕೂಡ ಅಷ್ಟೇ. ನೀವು ಪೂಜೆ ಮಾಡಿದ ಮೇಲೆ ಏನು ಮಾಡಬೇಕಾಗುತ್ತೆ? ಕೈ ಒರೆಸ್ಕೋಬೇಕಾಗತ್ತೆ. ವಿಗ್ರಹಕ್ಕೆ ನೀರು ಹಾಕಿ ವಿಗ್ರಹವನ್ನು ಮುಟ್ಟಿದರೆ ಕೂಡ ಮತ್ತೆ ಬಟ್ಟೆಯಿಂದ ಒರೆಸ್ಕೋಬೇಕಾಗತ್ತೆ. ಅಷ್ಟು ಪೂರ್ತಿ ಪವಿತ್ರ ಅಲ್ಲ ಯಾವುದು ವಿಗ್ರಹ. ನೀರು ಒಳ್ಳೆಯದೇ. ನೀರಿನ ಸ್ವಲ್ಪ ಕೊಳೆ ಕಲ್ತೋಯ್ತು ಅಂದ್ಕೊಳ್ಳಿ, ಅದೇನಾಗ್ತದೆ? ಅಪವಿತ್ರ ಆಗಿಬಿಡ್ತದೆ. ಗಾಳಿಯಲ್ಲೂ ಅಷ್ಟೇ. ಹೂವಿನ ಮೇಲೆ ಬಂತಂದ್ಕೊಳ್ಳಿ, ಗಾಳಿ ತುಂಬ ಒಳ್ಳೆ ಸುವಾಸನೆ ಪರಿಮಳವನ್ನು ತಂತದೆ. ಒಂದು ನಾಯಿ ಹೆಣದ ಮೇಲೆ ಬಂತಂದ್ಕೊಳ್ಳಿ, ದುರ್ಗಂಧ ಭರಿಸಲಿಕ್ಕೆ ಆಗೋದಿಲ್ಲ. ಅಂತಹ ಗಾಳಿಯಲ್ಲಿ ಭಗವಂತನ ಅನುಸಂಧಾನ ಮಾಡಲಿಕ್ಕೆ ಆಗೋದೇ ಇಲ್ಲ. ನಿತ್ಯವೂ ಭಗವಂತನ ಅನುಸಂಧಾನ ಮಾಡಲಿಕ್ಕಾಗುವಂಥ ಪ್ರತೀಕಗಳ 4 ಭಗವದ್ಗೀತೆಯಲ್ಲೇ ಭಗವಂತ ಹೇಳ್ತಾನೆ. 1 ಸೂರ್ಯ, 2ನೇದು ಅಗ್ನಿ, 3ನೇದು ಗೋವು, 4ನೇದು ಬ್ರಾಹ್ಮಣ. ಸೂರ್ಯನಲ್ಲಿ ಯಾವಾಗೂ ಕೂಡ ಭಗವಂತನಿರ್ತಾನೆ. ಯಾಕೆಂದರೆ ಸೂರ್ಯನ ಬೆಳಕು ಸ್ವತಃ ಬೆಳಕಲ್ಲ. ಚಂದ್ರನ ಬೆಳಕು ಹೇಗೆ ಸ್ವತಃ ಬೆಳಕಲ್ಲವೋ, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ಪರಿವರ್ತನೆ ಆಗಿ ನಮಗೆ ಕಾಣುತ್ತೆ, ರಿಫ್ಲೆಕ್ಷನ್ ಅಷ್ಟೇ. ಹಾಗೆ ಸೂರ್ಯನ ಬೆಳಕು ಸ್ವತಃ ಅಲ್ಲ, ಭಗವಂತನ ಬೆಳಕು ಸೂರ್ಯನ ಮೇಲೆ ಬಿದ್ದು ನಮಗೆ ಕಾಣಿಸಿಕೊಳ್ತಾನೆ. ಹಾಗಾಗಿ ಸೂರ್ಯನಲ್ಲಿ ಸ್ವತಃ ಸೂರ್ಯನಾರಾಯಣ ನಾನೇ ಇದ್ದೇನೆ ಅಂತ ಭಗವಂತ ಹೇಳ್ತಾನೆ. ಅಗ್ನಿ, ಸೂರ್ಯ ಇಲ್ಲಂದಾಗ ಅಗ್ನಿ ದೀಪ ಸ್ವತಃ ನಾನೇ ಇದ್ದೇನೆ ಅಂತ ಹೇಳ್ತಾನೆ. ಅಗ್ನಿ ಇಷ್ಟೊತ್ತು ನಾವು ನೋಡಿದ್ವಲ್ಲ, ಅಗ್ನಿನಾಮಕ ಭಗವಂತ. ಅಗ್ನಿಯಲ್ಲಿ ಒಳಗಿರುವಂಥದ್ದು ನಾನೇ. ಗೋವಿನ ಒಳಗೂ ನಾನೇ ಇದ್ದೇನೆ ಅಂತ ಹೇಳ್ತಾನೆ. ಅದು ಕಳೆದ ಬಾರಿ ನಾವು ನೋಡಿದ್ವಿ. 4ನೇದು ಬ್ರಾಹ್ಮಣ ಅಂತಂದರೆ ಬ್ರಹ್ಮಜ್ಞಾನ ಪಡೆದವನು, ಜನಿವಾರ ಹಾಕಿಕೊಂಡವನು, ಜುಟ್ಟು ಇಟ್ಟುಕೊಂಡವನಲ್ಲ. ಯಾರಿಗೆ ಭಗವಂತನ ಬಗ್ಗೆ ಅರಿವು ಇದೆ ಅವನೇ ಬ್ರಾಹ್ಮಣ. ಈ 4 ಸ್ಥಳದಲ್ಲಿ ನಾನು ಇರ್ತೇನೆ ಅಂತ ಭಗವಂತ ಹೇಳ್ತಾನೆ.
ಹೀಗೆ ಪ್ರತಿಯೊಂದು ವಸ್ತುವಿನಲ್ಲೂ ನಾವು ನೋಡಿದಾಗ ಭಗವಂತನ ಅರಿವು ಆಗಬೇಕು. ಈ ಅರಿವು ಆದರೇ ನಮಗೇನಾಗ್ತದೆ, ನಾವು ಮೋಕ್ಷದಿಂದ ಹೊರಗೆ ಮೋಕ್ಷವನ್ನು ಪಡೆಯೋದಕ್ಕೆ ಅರ್ಹರಾಗ್ತೇವೆ. ಭಗವಂತ ನಮ್ಮನ್ನು ಪ್ರೀತಿಸ್ತಾನೆ, ನಾವು ಭಗವಂತನ ಪ್ರೀತಿಸ್ತೇವೆ, ಆದರೆ ಭಗವಂತ ನಮ್ಮನ್ನು ಪ್ರೀತಿಸಬೇಕು. ಆವಾಗ ಈ ಸಂಸಾರ ಬಂಧನದಿಂದ ಹೊರಗೆ ಹೋಗ್ಲಿಕ್ಕಾಗ್ತದೆ ಅಂತಂಬ ಸಂದೇಶ ಈ ಶ್ಲೋಕದಲ್ಲಿ ಇದೆ. ಇದು ತುಂಬ ದೊಡ್ಡ ಶ್ಲೋಕ. ಮತ್ತೊಂದು ಶ್ಲೋಕ ಕೂಡ ತುಂಬ ದೊಡ್ಡದು, ಅದನ್ನು ಕೂಡ ನಾವು ಇವತ್ತಿನ ಪಾಠದಲ್ಲಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಮುಂದಿನ ಪಾಠದಲ್ಲಿ ನೆಕ್ಸ್ಟ್ ಇನ್ನೊಂದು ಶ್ಲೋಕ, ಪಿತಾ ಅಹಂ ಅಸ್ಯ ಜಗತಃ ಮಾತಾ ದಾತಾ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ಋಕ್ಸಾಮ ಯಜುರೇವಚ ಅಂತ ಹೇಳ್ತಾರೆ. ಇದನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ. ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಇವತ್ತಿನ ಪಾಠದಲ್ಲಿ ನಿಮಗೇನಾದರೂ ಪ್ರಶ್ನೆ ಏನಾದರೂ ಇದ್ದರೆ ನೀವು ಕೇಳಬಹುದು.